ಹರಿಹರದ ಈ ಪಂಚಮಸಾಲಿ ಗುರುಪೀಠ ಏನಿದೆ ಈಗಲೂ ಸುದ್ದಿಯಲ್ಲಿ ಇದೆ. ಸೊ ಇದೆಷ್ಟು ಸತ್ಯ ಎಷ್ಟು ಸುಳ್ಳು ಏನ್ ಆಗ್ತಾ ಇದೆ ಅಂತ ಈಗ ಮಠದಲ್ಲೆಲ್ಲ ಫಾರಿನರ್ ಕರ್ಕೊಂಡ್ಬಂದು ಫಾರಿನರ್ ಜೊತೆ ಫುಲ್ ಒಂಥರ ಕ್ಯಾರೆಕ್ಟರ್ ಲೆಸ್, ಯಾವತ್ತು ಕ್ಯಾರೆಕ್ಟರ್ ಪ್ಲಸ್ ಅಲ್ಲ. 2018ರಿಂದ 2026 ಇಲ್ಲಿವರೆಗೂ ಕೂಡ ಇವ್ರ ಸಾಧನೆ ಏನು ಅನ್ನೋದು ನಮ್ಮ ಪ್ರಶ್ನೆ. ಒಬ್ರು ನೋಡಿ ಒಬ್ರು ಜಗಳ ಹಚ್ಚತಕ್ಕಂಥ ಕೆಲಸ ಇವ್ರು ಸ್ವಾಮೀಜಿಗಳು ಮಾಡ್ತಾರೆ. ಸರ್ಕಾರದ ಹಣ ಆಗಿರ್ಲಿ ಮತ್ತೊಂದಾಗಿರ್ಲಿ ಏನಾದ್ರು ತಿಂದಿದ್ರೆ ದಾಖಲಾತಿಗಳಿದ್ರೆ ತಂದು ಕೊಡ್ಬೋದು. 2018ರಿಂದನೂ ಕೂಡ ಇಲ್ದಿದ್ದು ಯಾಕೆ ಸಡನ್ ಆಗಿ ಈ ಮಟ್ಟಕ್ಕೆ ಹೋಗಿದ್ದು? ಕಳ್ಳರು ಬಂದ್ರು ಸ್ವಾಮೀಜಿಗಳಾಗಿ ದೊಡ್ಡ ಸಮಾಜದ ಒಂದು ದೊಡ್ಡ ಮಟ್ಟದ ಸ್ವಾಮೀಜಿಗಳಾಗಿ ಅವ್ರು ನಡ್ಕೊಳ್ತಕ್ಕಂಥ ರೀತಿ, ಅವ್ರು ಮಾತಾಡ್ತಕ್ಕಂಥ ಹಾವಭಾವಗಳು ಇವೆಲ್ಲ ನೋಡಿದ್ರೆ ಎಷ್ಟರ ಮಟ್ಟಿಗೆ ಇವರೊಬ್ಬ ಗುರುಗಳು ಅಂತೇಳಿ ಜನರು ಭಾವಿಸ್ತಾರೆ. ಅಂದ್ರೆ ಈಗ ಪಂಚಮಸಾಲಿ ಅವರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ಸ್ವಾಮೀಜಿ ಅವರು ಉಚ್ಚಾಟನೆ ಮಾಡಿರೋದಕ್ಕೆ? 100%. ನಮ್ಮ ಸಮಾಜ ಶ್ರೀಮಂತ ಸಮಾಜ ಅಲ್ಲ, ನಮ್ಮ ಸಮಾಜ ಬಡ ಸಮಾಜ. ನಮ್ಮಲ್ಲಿ ಕೃಷಿ ಕಾರ್ಮಿಕರಿದ್ದಾರೆ, ದಿನಗೂಲಿಕಾರರಿದ್ದಾರೆ, ಅಮಲಿ ಕೆಲಸ ಮಾಡೋರು ಇದ್ದಾರೆ. ಅವ್ರು ಯಾರು ನಮ್ಮ ಸಮಾಜನ ಉದ್ಧಾರ ಮಾಡ್ಬೇಕಂತ ಏನೋ ಅವ್ರು ಬಂದಿಲ್ಲ. ಮಲಗಿದಂತ ಮಕ್ಕಳಿಗೆ ಟಾರ್ಚರ್ ಮಾಡೋದು, ಮಕ್ಕಳು ತಮ್ಮ ಸ್ವಂತ ಇದಕ್ಕೆ ಬಳಸ್ಕೊಳ್ತಕ್ಕಂಥದ್ದು, ಮಸಾಜಿಗೆ ಮತ್ತೊಂದಕ್ಕೆ ಅದಕ್ಕೆ ಇದಕ್ಕೆ ಬಳಸ್ಕೊಳ್ತಕ್ಕಂಥ ಇದೆಲ್ಲವೂ ಕೂಡ ನಡೆದಿದೆ ಮಠದಲ್ಲಿ. ನಡೆದಿದೆ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ನಿಮ್ಮ ಆಂಕರ್ ರಂಜಿತಾ ರೇವಣ್ಣ. ಮೊನ್ನೆ ಅಷ್ಟೇ ಒಂದು 4 ದಿನ ಆಯ್ತು ಅಷ್ಟೇನೆ. ಈಗ್ಲೂ ಕೂಡ ಈ ಒಂದು ವಿವಾದ ಏನಿದೆ ಅದು ಹೋಗ್ತಾ ಇದೆ. ಏನು ಹರಿಹರದ ಗುರುಪೀಠ ಅಂದ್ರೆ ಪಂಚಮಸಾಲಿ ಗುರುಪೀಠದಲ್ಲಿ ಒಂದ್ ರೀತಿಯಾಗಿ ಹೈಡ್ರಾಮನೆ ಕ್ರಿಯೇಟ್ ಆಗೋಗ್ಬಿಟ್ಟಿತ್ತು. ಆಯ್ತಾ, ಸ್ವಾಮೀಜಿಗಳು ಹೇಳ್ತಾರೆ ಟ್ರಸ್ಟಿಯವರೇ ಮೋಸ ಮಾಡ್ತಾರೆ ಅಂತ, ಟ್ರಸ್ಟಿಗಳು ಹೇಳ್ತಾರೆ ಸ್ವಾಮೀಜಿಯವರೇ ಮೋಸ ಮಾಡ್ತಾ ಇದಾರೆ ಅಂತ. ಈ ರೀತಿಯಾಗಿ ಬಹಳಷ್ಟು ವಾದ ವಿವಾದಗಳು ಮತ್ತೊಂದೆಲ್ಲ ಆಗಿ ಅದಾದ ನಂತರ ಸೋಮವಾರ ಅನ್ಸುತ್ತೆ 15 ಜನ ಟ್ರಸ್ಟಿಗಳು ಇರ್ತಾರೆ. ಅದರಲ್ಲಿ 13 ಜನ ಟ್ರಸ್ಟಿಗಳು ಕುತ್ಕೊಂಡು ಎಲ್ಲ ಮಾತನಾಡಿ ಅಂತೂ ಇಂತೂ ಸ್ವಾಮೀಜಿಗಳನ್ನ ವಚನಾನಂದ ಸ್ವಾಮೀಜಿಯನ್ನ ಉಚ್ಚಾಟನೆ ಕೂಡ ಮಾಡ್ತಾರೆ. ಆದ್ರೆ ಸ್ವಾಮೀಜಿ ಅವರು ನಾನು ಮಠ ಬಿಟ್ಟು ಹೋಗೋದಿಲ್ಲ ಅಂತ ಮಠದಲ್ಲಿ ಕೂತಿದ್ದಾರೆ. ಇಲ್ಲ, ನಾವು ಸ್ವಾಮೀಜಿನ ಮಠ ಬಿಟ್ಟು ಕಳಿಸ್ತೀವಿ ಅಂತ ಕೆಲವರು ಕೂತಿದ್ದಾರೆ. ಸೊ ಈ ಐಡ್ರಾಮದ ಬಗ್ಗೆ ಮಾತನಾಡ್ಲಿಕ್ಕೆ, ನಿಜಕ್ಕೂ ಕೂಡ ಏನ್ ಆಗ್ತಾ ಇದೆ, ಏನಾಗಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಅಥವಾ ಮಾತನಾಡ್ಲಿಕ್ಕೆ ನನ್ನ ಜೊತೆ ಇದ್ದಾರೆ ಪಂಚಮಸಾಲಿ ಸಂಘದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತ ಕಿಚಿಡಿ ಕೋಟ್ರೇಶ್ ಅವರು. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸೊ ನಮಸ್ತೆ ಅಂಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅಷ್ಟೇ ಹೇಳ್ಬಿಟ್ಟೆ, ಹರಿಹರದ ಈ ಪಂಚಮಸಾಲಿ ಗುರುಪೀಠ ಏನಿದೆ ಈಗ್ಲೂ ಸುದ್ದಿಯಲ್ಲಿ ಇದೆ. ಈಗ್ಲೂ ಯಾಕಂದ್ರೆ ಶ್ರೀಗಳು ಅಲ್ಲೇ ಇದಾರೆ, ಶ್ರೀಗಳಿಗೆ ಬೆಂಬಲ ಕೊಡ್ತೀವಿ ಅಂತ ಅವ್ರ ಬೆಂಬಲಿಗರು ಕೂಡ ನಿಂತಿದ್ದಾರೆ. ಬಟ್ ನೀವ್ ಹೇಳ್ತಾ ಇದ್ದೀರಾ ಇಲ್ಲ, ಸ್ವಾಮೀಜಿ ಅವರು ಸರ್ಕಾರದಿಂದ ಬಂದಂತ ಅಭಿವೃದ್ಧಿಗೆ ಬಂದಂತ ದುಡ್ಡಾಗಿರ್ಬೋದು, ದೇಣಿಗೆ ಬಂದಂತ ದುಡ್ಡುಗಳಾಗಿರ್ಬೋದು, ಅಂದ್ರೆ ಅವ್ರ ಮೇಲಿರುವಂತ ಆರೋಪ ಅದು ಎಲ್ಲಾನು ಕೂಡ ಅವರು ಬಳಸ್ಕೊಂಡಿದ್ದಾರೆ, ಯಾವ್ದು ಅಭಿವೃದ್ಧಿಗಳನ್ನ ಮಾಡಿಲ್ಲ ಅಂತ. ಸೊ ಇದೆಷ್ಟು ಸತ್ಯ ಎಷ್ಟು ಸುಳ್ಳು ಏನ್ ಆಗ್ತಾ ಇದೆ ಅಂತ ಈಗ? ಮೇಡಮ್ ಏನಲ್ಲ, ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಡಿಯಲ್ಲಿ ಬರ್ತಕ್ಕಂತ ಒಂದು ಪೀಠ, ಹರಿಹರ ಜಗದ್ಗುರು ಪೀಠ ಏನಿದೆಯಲ್ಲ, ಈ ಒಂದು ಪೀಠದ ಒಂದು ವ್ಯವಸ್ಥೆ ಬಹಳ ಬಲಿಷ್ಠವಾಗಿರತಕ್ಕಂಥದ್ದು. ಹಿಂದೆ ನಮ್ಮ ಪೀಠದಲ್ಲಿ ಕೆಲವು ಘಟನೆಗಳು ಹಿಂಗಾಗಿದೆ. ಅವಾಗ ತಪ್ಪು ಮಾಡಿರ್ತಕ್ಕಂಥದ್ದು, ಆ ಟೈಮಲ್ಲಿ ಕೂಡ ನಮ್ಮ ಹಿರಿಯರು ನಿರ್ಧಾರ ತಗೊಂಡಿರ್ತಕ್ಕಂಥದ್ದು, ಹಿಂಗೆ ಸ್ವಾಮೀಜಿಗಳನ್ನು ಕೂಡ ನಾವು ತೆಗೆಯುವಂತ ಪರಿಸ್ಥಿತಿಗಳು ಬಂತು. ಆದ್ರೆ ಇವ್ರನ್ನ 2018ರಲ್ಲಿ ಏನೋ ನೇಮಕ ಮಾಡ್ಕೊಂಡಂತ ಸಂದರ್ಭದಿಂದ ಅಲ್ಲಿಂದ ಇಲ್ಲಿವರೆಗೂ ಇವರೊಬ್ರು ಗುರುಗಳಾಗಿ, ನಾನು ಸರ್ಕಾರದ ಸಂಬಂಧಪಟ್ಟಂತ ಏನ್ ಹೇಳಲ್ಲ, ಯಾಕಂದ್ರೆ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನ ಅದು ಟ್ರಸ್ಟಿಗೆ ಬಂದಿರತಕ್ಕಂಥದ್ದು. ಆ ಟ್ರಸ್ಟ್ ಇಂದ ಈಗ ಆಲ್ರೆಡಿ ಕೆಲಸಗಳು ನಡೀತಾ ಇದೆ. ಆ ಕೆಲಸದ್ದು ರಿಪೋರ್ಟ್ ಕೂಡ ಬಂದಿದೆ. ಅಲ್ಲಿ ಇಂಜಿನಿಯರ್ಸ್ ಗಳನ್ನ ಇಟ್ಟು ಆಡಿಟ್ ಮಾಡಿಸಿದ್ದಾರೆ. ಎಷ್ಟೆಷ್ಟು ಖರ್ಚಾಗಿದೆ ಅನ್ನೋದು ಕೂಡ ನಮ್ಮ ಹಿರಿಯರು ಕೂಡ ಈಗ ಆಲ್ರೆಡಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇಟ್ಕೊಂಡಿದ್ದಾರೆ. ಆದ್ರೆ ಇವತ್ತು ಮೇಜರ್ ಆಗಿರ್ತಕ್ಕಂಥ ಇಶ್ಯೂ ಏನಂತಂದ್ರೆ, ಈ ಸ್ವಾಮೀಜಿಗಳು 2018ರಿಂದ ಬಂದ್ರು. ಏನಿವತ್ತು ಉಚ್ಚಾಟನೆ ಆಗಿರ್ತಕ್ಕಂಥ ವಚನದ ಶ್ರೀಗಳಿದಾರಲ್ಲ, ಈ ಶ್ರೀಗಳು 2018ರಿಂದ 2026 ಇಲ್ಲಿವರೆಗೂ ಕೂಡ ಇವ್ರ ಸಾಧನೆ ಏನು ಅನ್ನೋದು ನಮ್ಮ ಪ್ರಶ್ನೆ. ಇವರು ನಿರಂತರವಾಗಿ ಈ ಒಂದು ನಮ್ಮ ಟ್ರಸ್ಟಿನ ಮೇಲೆ ಆರೋಪಗಳನ್ನು ಮಾಡಿಸೋದು, ತಾವು ಆರೋಪಗಳನ್ನು ಮಾಡೋದು, ಇಲ್ಲ ಸಲ್ಲದಗಳನ್ನ ಜನರನ್ನೆಲ್ಲ ಕರೆಸಿ ಪೇಡ್ ಅಮೌಂಟ್ ಕೊಟ್ಟು ಜನರನ್ನ ಕರೆಸಿ ಇದೇನು ಅದಕ್ಕೆ ಜಾಸ್ತಿ ಫೋಕಸ್ ಮಾಡೋದು. ಒಬ್ರು ನೋಡಿ ಒಬ್ರು ಜಗಳ ಹಚ್ಚತಕ್ಕಂಥ ಕೆಲಸ ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನು ಅಂತಂದ್ರೆ, ಇವತ್ತು ಟ್ರಸ್ಟ್ ಏನಾದ್ರೂ ಅಕಸ್ಮಾತ್ ಸರ್ಕಾರದ ಹಣ ಆಗಿರ್ಲಿ ಮತ್ತೊಂದಾಗಿರ್ಲಿ ಏನಾದ್ರು ತಿಂದಿದ್ರೆ ಅದಕ್ಕೆ ದಾಖಲಾತಿಗಳಿದ್ರೆ ತಂದು ಕೊಡ್ಬೇಕು. ಸುಮ್ನೆ ಗಾಳಿಯಲ್ಲಿ ಗುಂಡು ಹೊಡೆದಂಗೆ ಇವ್ರು ಸ್ವಾಮಿಗಳು ಏನ್ ಮಾಡ್ತಾರೆ, ಹಂಗ್ ಮಾಡಿದಾರೆ ಹಿಂಗ್ ಮಾಡಿದಾರೆ. ಇದಕ್ಕೆ ಅಂತಂದ್ರೆ ಇವರು ಸೋಲೋ ಟ್ರಸ್ಟಿಗಳನ್ನಾಗಿ ಮಾಡ್ಬೇಕಾಗಿತ್ತು. ಹರಿಹರ ಪೀಠಕ್ಕೆ ಸೋಲೋ ಟ್ರಸ್ಟಿಗಳನ್ನಾಗಿ ಮಾಡ್ಬೇಕು. ಇವತ್ತು ನಮ್ದು ವ್ಯವಸ್ಥೆ ಇದೆ. ನಮ್ಮ ಸಂಘಟನೆ, ನಮ್ಮ ಪೀಠ ಉಟ್ಕೊಂಡು 18 ವರ್ಷ ಆಯ್ತು. 18 ವರ್ಷದಲ್ಲಿ ಇನ್ನು ಬಹಳ ಡೆವಲಪ್ಮೆಂಟ್ಸ್ ಆಗ್ಬೇಕಾಗಿದೆ. ದೊಡ್ಡ ಸಮಾಜ,
ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಇನ್ನೂ ಬಹಳ ಬಲಗೊಳ್ಬೇಕಾಗಿರ್ತಕ್ಕಂಥ ಸಮಾಜ ನಮ್ದು. ಸೊ ಇಂಥ ಸಂದರ್ಭದಲ್ಲಿ ಸಂಘಟನೆಗೆ ಬಹಳ ಅವಶ್ಯಕತೆ, ಮಹತ್ವ ಕೊಡ್ತಕ್ಕಂಥದ್ದು ಇವ್ರ ಕೆಲಸ ಆಗ್ಬೇಕಾಗಿತ್ತು. ಅದನ್ನ ಬಿಟ್ಟು ನನಗೆ ಸೋಲೋ ಟ್ರಸ್ಟಿ ಕೊಡಿ, ನನಗೆ ಬಹಳ ಹಂಗ್ ಮಾಡ್ತೇನೆ ಹಿಂಗ್ ಮಾಡ್ತೇನೆ ಅಂತೇಳಿ ನಮ್ಮ ಹಿರಿಯರಿಗೆ ಬೆದರಿಸ್ತಕ್ಕಂಥ ಕೆಲಸವನ್ನು ಇವರು ನಿರಂತರ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಇದೆಲ್ಲ. ಇವ್ರು ಯಾವಾಗ ನಮ್ಮ ಹಿರಿಯರು ಸೋಲೋ ಟ್ರಸ್ಟಿ ಕೊಡಲ್ಲ ಅಂತ ಹೇಳಿದ್ರು, ಟ್ರಸ್ಟಿಗಳು ಕಳ್ರು. ನೀವು ನೋಡಿರ್ಬೋದು, ಮೋಸ್ಟ್ಲಿ ಒಂದು ಟಿವಿಯಲ್ಲಿ ಅವ್ರು ಬೈಟ್ ಕೊಡ್ತಾ ಇರ್ತಾರೆ, ಕಳ್ರು ಬಂದ್ರು ಏನ ಒಬ್ಬ ಸ್ವಾಮೀಜಿಗಳಾಗಿ, ಅದು ದೊಡ್ಡ ಸಮಾಜದ ಒಂದು ದೊಡ್ಡ ಮಟ್ಟದ ಸ್ವಾಮೀಜಿಗಳಾಗಿ ಅವ್ರು ನಡ್ಕೊಳ್ತಕ್ಕಂಥ ರೀತಿ, ಅವ್ರು ಮಾತಾಡ್ತಕ್ಕಂಥ ಹಾವಭಾವಗಳು ಇವೆಲ್ಲ ನೋಡಿದ್ರೆ ಎಷ್ಟರ ಮಟ್ಟಿಗೆ ಇವ್ರೊಬ್ಬ ಗುರುಗಳು ಅಂತೇಳಿ ಜನರು ಭಾವಿಸ್ತಾರೆ. ಒಬ್ಬ ಸನ್ಯಾಸಿಗಳಾದಂತವ್ರು ಹೇಗಿರ್ಬೇಕು? 4 ದೇಶಗಳ ಸುತ್ತಾದ ತಕ್ಷಣನೇ ಸನ್ಯಾಸತ್ವಕ್ಕೆ ಬೆಲೆ ಅಂದ್ರೆ ಅದಕ್ಕೆ ಮೂಲ ಬೆಲೆ ಬರೋದಿಲ್ಲ. ತಿಳುವಳಿಕೆ ಅನ್ನೋದು ಇವತ್ತು ಒಂದಿನ 2 ದಿನಕ್ಕೆ ಬರತಕ್ಕಂಥದ್ದಲ್ಲ, ಅದು ಹುಟ್ಟಿನ ಗುಣದಿಂದ ಇರಬೇಕು. ಇವ್ರಿಗೆ ಆ ತರದ್ ಯಾವ್ದು ಗುಣಗಳು ಕಾಣ್ತಾ ಇಲ್ಲ. ನಾವು ಸಾಕಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಮಠಗಳಿದಾವೆ, ಆದ್ರೆ ಎಲ್ಲಾ ಸ್ವಾಮಿಗಳಿಗೆ ಕೊಡ್ತಕ್ಕಂಥ ಗೌರವ ಬೇರೆ, ಇವ್ರಿಗೆ ಕೊಡ್ತಕ್ಕಂಥ ಗೌರವನ ಬೇರೆ. ಜನರು ನೋಡ್ಬೋದು ನೀವೆಲ್ಲ ಮೋಸ್ಟ್ಲಿ ಇವ್ರಿಗೆ ಬಹಳ ಎಂತ ಹೈಫೈ ಸ್ವಾಮಿ, ಬಹಳ ರಾಜಕಾರಣಿಗಳ ಈ ಗುಲಾಮರು ಏನೇನೋ ಅಂತಾರೆ. ಅದೆಲ್ಲ ಕೇಳಕ್ ನಮಗೂ ಅಸಹ್ಯ ಅನ್ಸ್ತೈತಿ, ಹೇಳ್ಬಾರ್ದು ಕೂಡ, ಅಷ್ಟು ಕೆಟ್ಟದಾಗೆಲ್ಲ. ಈಗ 2018ರಲ್ಲಿ ಅವರು ಸ್ವಾಮೀಜಿಗಳಾದ್ರು ಅಂತ ಹೇಳ್ತೀರಾ. ಹೌದು. 2018ರಿಂದನೂ ಕೂಡ ಇಲ್ದಿದ್ದು, ಯಾಕೆ ಸಡನ್ ಆಗಿ ಈ ಮಟ್ಟಕ್ಕೆ ಹೋಗಿದ್ದು? 2018ರಲ್ಲಿ ಅವ್ರು ಬಂದ ತಕ್ಷಣ ಅವ್ರಿಗೆ ನಮ್ಮ ಪರಂಪರೆ, ಯಾಕಂದ್ರೆ ಅವರು ಒಬ್ಬ ಯೋಗ ಟೀಚರ್ ಆದಂತವ್ರು ಹಿಂದೆ 2000 ನಿಮ್ಮ ಕೆಲವು ಟಿವಿಗಳಲ್ಲಿ ಯೋಗ ಮಾಡ್ಕೊಂಡಿದ್ದಂತವ್ರು. ಸೊ ಯೋಗ ಟೀಚರ್ ಆದಂತವ್ರನ್ನ ಸಡನ್ ಆಗಿ ಒಂದ್ ದೊಡ್ಡ ಪೀಠಕ್ಕೆ ತಂದ್ಮೇಲೆ ಅವಾಗ ನಮ್ಮವರು ಸುಧಾರಿಸ್ಕೊಳಕ್ ಟೈಮ್ ಕೊಟ್ರು. ಟೈಮ್ ಸಾಕಷ್ಟು ಆರೋಪಗಳು ಬಂದು ಆ ಟೈಮಲ್ಲಿ ಇವತ್ತೇನು ಅವ್ರ ಜೊತೆ ನಿಂತ್ಕೊಂಡು ಅವ್ರ ಜೊತೆಯಾಗಿದ್ದು ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಕ್ಕಂಥ ಇವತ್ತೇ ಅವ್ರಿಗೆ ವಿರೋಧ ಮಾಡಿದ್ರು. ಇವತ್ತಿದ್ದಂತವ್ರು ಅವತ್ತು ವಿರೋಧ ಮಾಡಿದ್ರು, ಇವ್ರನ್ನ ಯಾಕೆ ತಗೊಂಡ್ಬಂದ್ರಿ, ಇವ್ರು ಸ್ವಾಮಿ ಸರಿಗಿಲ್ಲ ಹಂಗ ಹಿಂಗೆ ಅಂತ ಅವತ್ತೇ ವಿರೋಧ ಮಾಡಿದ್ರು. ಸುಮಾರು ವರ್ಷಗಳ ಕಾಲ ಅವ್ರಿಗೆ ಅವಕಾಶಗಳನ್ನ ಕೊಟ್ರು. ನೀವು ಬದಲಾಗಿ ಸಮಾಜ ಕಟ್ಟಿ, ನಮ್ ಸಮಾಜ ಶ್ರೀಮಂತ ಸಮಾಜ ಅಲ್ಲ, ನಮ್ ಸಮಾಜ ಬಡ ಸಮಾಜ, ನಮ್ಮಲ್ಲಿ ಕೃಷಿ ಕಾರ್ಮಿಕರಿದ್ದಾರೆ, ದಿನಗೂಲಿಕಾರರಿದ್ದಾರೆ, ಆಮೇಲೆ ಅಮಾಲಿ ಕೆಲಸ ಮಾಡೋರು ಇದ್ದಾರೆ, ಸಾಕಷ್ಟು ಸಾರ್ವಜನಿಕ ಬದುಕಲ್ಲಿ ನೋವನ್ನು ಉಂಡಿರ್ತಕ್ಕಂಥ ಜನರು ನಮ್ಮಲ್ಲಿದ್ದಾರೆ. ಅವ್ರಿಗೆಲ್ಲ ಒಂದು ಸಂಘಟನೆ ಮಾತು ಬೇಕಾಗಿದೆ. ನೀವು ಹೋಗಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಜನರನ್ನು ಒಗ್ಗಟ್ಟು ಮಾಡಿ, ಇವತ್ತು ಸಣ್ಣ ಸಣ್ಣ ಸಮುದಾಯಗಳು ಕೂಡ ಬಹಳ ಪಾಪ್ಯುಲಾರಿಟಿ ಕಡಿಮೆ ಇರ್ತಕ್ಕಂಥ, ಪಾಪ್ಯುಲೇಷನ್ ಕಡಿಮೆ ಇರ್ತಕ್ಕಂಥ ಸಣ್ಣ ಸಣ್ಣ ಸಮುದಾಯ ಕೂಡ ಸಂಘಟನೆ ಆಗಿರ್ತಕ್ಕಂಥದ್ದು ನಾವು ನೋಡಿದೀವಿ. ಆದ್ರೆ ದೊಡ್ಡ ಸಮಾಜ ಸಂಘಟನೆ ಆಗ್ತಾ ಇಲ್ಲ. ನೀವು ಹೋಗಿ ನೀವು ಸಂಘಟನೆ ಮಾಡಿ ಅಂತ ಹೇಳಿದ್ರೆ ಇವರು ತಾವು ಕೇವಲ ಪ್ರಾಯೋಜಿತ ಕಾರ್ಯಕ್ರಮಗಳಿಗೆ ಅಷ್ಟೇ ಸೀಮಿತ. ಅಂದ್ರೆ ಯಾವ್ದಾದ್ರು ರಾಜಕಾರಣಿಗಳಿಗೆ ಕರೆದ್ರೆ ಆ ರಾಜಕಾರಣ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಇಲ್ಲ ದೊಡ್ಡ ಯಾರು ಉದ್ಯಮಿಗಳು ಕರೆದ್ರೆ ಉದ್ಯಮಿಗಳ ಕಾರ್ಯಕ್ರಮಕ್ಕೆ ಹೋಗೋದು. ಮತ್ತೆ ಪೀಠ ಹಾಕ್ಬೇಕು ಇವ್ರಿಗೆ, ಪ್ರಾಯೋಜಿತ ಕಾರ್ಯಕ್ರಮ ಮಾಡೋರಿಗೆ. ಯೋಗ ಕಾರ್ಯಕ್ರಮಗಳು ಹಮ್ಮಿಕೊಳ್ಲಿ, ಯೋಗ ಕಾರ್ಯಕ್ರಮಕ್ಕೆ ನಾವೇನ್ ಬೇಡ ಅಂತ ಹೇಳಿಲ್ಲ. ಯೋಗ ಅದು ಒಂದು ಆರೋಗ್ಯವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ಲಿ. ಆದ್ರೆ ಇವ್ರಿಗೆ ಕಂಪ್ಲೀಟ್ಲಿ ಸಮಾಜದ ಒಳಿತನ್ನೇ ಬೇಡ, ಇವ್ರಿಗೆ ಸಮಾಜ ಡೆವಲಪ್ಮೆಂಟೇ ಬೇಡ. ಇವ್ರ ಉದ್ದೇಶ ಏನು ಅಂತಂದ್ರೆ ಪಾಶ್ಚಿಮಾತ್ಯ ಬದುಕನ್ನ ನಾವು ಬದುಕಬೇಕು ಅಂತ. ಮಠದಲ್ಲೆಲ್ಲ ಫಾರಿನರ್ ಕರ್ಕೊಂಡ್ಬಂದು ಫಾರಿನರ್ ಜೊತೆ ಫುಲ್ ಅದೇನೋ ಇತ್ತಿತ್ಲಿಗೆಲ್ಲ ನೋಡ್ತಾ ಇದ್ವಿ ನಾವು, ಅವ್ರದ್ದೆಲ್ಲ ನೋಡಿದ್ರ ಹಿಂದೆ. ಸೊ ಅವ್ರ ಯೋಚನೆಗಳೇ ಬೇರೆ ಅದಾವ. ಅವ್ರು ಯಾರು ನಮ್ಮ ಸಮಾಜನ ಉದ್ಧಾರ ಮಾಡ್ಬೇಕಂತ ಏನೋ ಅವ್ರು ಬಂದಿಲ್ಲ. ಈಗ ಉಚ್ಚಾಟನೆ ಆಗಿದೆಯಲ್ಲ, ಇದು ಧಾರ್ಮಿಕ ನಿರ್ಧಾರನ ಅಥವಾ ಏನಾದ್ರು ರಾಜಕೀಯ ಪ್ರಭಾವ ಇದೆಯಾ? ರಾಜಕೀಯ ಪ್ರಭಾವ ಅಂತೂ ನಿಜವಾಗ್ಲಿಲ್ಲ, ಹೇಳ್ಕೊಳ್ಳಷ್ಟು ರಾಜಕೀಯ ಪ್ರಭಾವ ಇಲ್ಲ. ನಮ್ಮ ಸಮಾಜದಲ್ಲಿ ಯಾವ ರಾಜಕಾರಣಿಗಳು ಕೂಡ ಸ್ವಾಮಿಗಳನ್ನಾಗ್ಲಿ ಅಥವಾ ಟ್ರಸ್ಟ್ಗಳನ್ನಾಗಿರ್ಲಿ ಇವ್ರನ್ನ ತೆಗೀರಿ ಅಂತ ಪಾಪ ಯಾರ ಪರವಾಗಿ ಅವ್ರು ಯಾರ ರಾಜಕಾರಣಿಗಳು ನಿಂತ್ಕೊಂಡಿಲ್ಲ. ಅವ್ರು ಒಂದು ಹೇಳೋದೇನಂತಂದ್ರೆ ವ್ಯವಸ್ಥೆ, ನಮ್ ಸಮಾಜ ಡೆವಲಪ್ಮೆಂಟ್ ಆಗ್ಬೇಕು. ಸೊ ಆ ಒಂದ್ ನಿಟ್ಟಿನಲ್ಲಿ ರಾಜಕಾರಣಿಗಳು ಯೋಚನೆ ಮಾಡ್ತಾರೆ ಬಿಟ್ರು. ಬಟ್ ರಾಜಕಾರಣಿಗಳು ವ್ಯವಸ್ಥಿತವಾಗಿ ಅಂತ ನಮ್ಮ ಸಮಾಜದವರು ಮತ್ ಬೇರೆ ನನಗಂತ ಗೊತ್ತಿಲ್ಲ. ಸ್ವಾಮಿಗಳ ಜೊತೆ ಇರತಕ್ಕಂಥ ರಾಜಕಾರಣಿಗಳು ಆಕ್ಚುಲಿ ಇರೋದು. ಟ್ರಸ್ಟ್ನರ್ ಜೊತೆ ನಮ್ಮ ಪದಾಧಿಕಾರಿ ಜೊತೆಗೆ ರಾಜಕಾರಣಿಗಳು ಯಾರಿಲ್ಲ. ಈಗ ಉಚ್ಚಾಟನೆ ಮಾಡೋದಕ್ಕಿಂತ ಮುಂಚೆ ಸ್ವಾಮೀಜಿಗಳ ಹತ್ರ ಸ್ಪಷ್ಟನೆ ಕೇಳಿದ್ರ? ಅಂದ್ರೆ ಮಾತಾಗಿ, ಅಂದ್ರೆ ಈಗ ಶ್ರೀಗಳ ಬೆಂಬಲಿಗರು ಕೂಡ ಹೇಳ್ತಾ ಇದ್ರೆ ವಿತೌಟ್ ನೋಟಿಸ್ ಸಡನ್ ಆಗಿ ಉಚ್ಚಾಟನೆ ಮಾಡಿರೋದು ಎಷ್ಟು ನ್ಯಾಯ ಅಂತ. ಈಗ ಮೇಡಮ್, ನಾವು ಪ್ರತಿ 10ನೇ ತಾರೀಕಿಗೆ ಪ್ರತಿ ತಿಂಗಳು ಒಂದು ಮೀಟಿಂಗ್ ಕರಿತೀವಿ. ಹಂಗೆ ಮಾರ್ಚ್ 10ನೇ ತಾರೀಕಿಗೆ ಒಂದು ಮೀಟಿಂಗ್ ನಡೆಯುತ್ತೆ, ನಮ್ದು ಟ್ರಸ್ಟ್ ಮೀಟಿಂಗ್. ನಾನು ಯೋಗ ಘಟಕದ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಪ್ರತಿ ಮೀಟಿಂಗ್ ಅಲ್ಲಿ ನಾನು ಒಬ್ಬ ಗೆಸ್ಟ್ ಟ್ರಸ್ಟಿಯಾಗಿ ಹೋಗ್ತೀನಿ ಅಲ್ಲಿಗೆ. ಸೊ ಪದನಿಮಿತ್ತ ನಾನು ಟ್ರಸ್ಟಿಯಾಗಿ ಹೋಗೋದ್ರಿಂದ ಆ ಒಂದು ಟ್ರಸ್ಟ್ ಅಲ್ಲಿ ಇವರಿಗೆ ಒಂದು ಆಚಾರ ವಿಚಾರದ ಬಗ್ಗೆ ಒಂದು ನಮ್ಮ ಟ್ರಸ್ಟ್ ಅವ್ರು, ಯಾಕಂದ್ರೆ ಎಲ್ಲಾ ಕಡೆನೂ ಇವ್ರ ಬಗ್ಗೆ
ಬಂದಿರತಕ್ಕಂತ ಆರೋಪಗಳೇನಿದಾವಲ್ಲ ಅಥವಾ ಅಭಿಪ್ರಾಯಗಳು, ನಮ್ಮ ಸಮಾಜದ ಅಭಿಪ್ರಾಯಗಳು ಇವ್ರನ್ನ ಕೇಳ್ಬೇಕು ಅಂತೇಳಿ ಹಿರಿಯರು ಅದೊಂದು ಹಾಕಿದ್ದಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಇವ್ರದ್ದು. ಏನ್ರಿ ನೀವು ಸ್ವಾಮೀಜಿಗಳಿಗೆ ಆಚಾರ ವಿಚಾರ ಕೇಳ್ತೀರ, ಇವ್ರು ಮಾಡದೆ ಅದು. ಮತ್ತೆ ಆಚಾರ ವಿಚಾರ ಸ್ವಾಮಿಗಳನ್ನ ಕೇಳಾರ್ದು ಮತ್ತೆ ಯಾರನ್ನ ಕೇಳ್ಬೇಕು? ನೀವು ನಮ್ಮ ಸಮಾಜನ ಹೇಗ್ ಬೆಳೆಸಿದಿರಿ, ಏನ್ ಆಚಾರ ಕೊಟ್ಟಿದೆ, ಏನ್ ವಿಚಾರಗಳನ್ನ ಕೊಟ್ಟಿದೆ, ನಮ್ಮ ಸಮಾಜನ ಹೆಂಗ್ ಡೆವಲಪ್ಮೆಂಟ್ ಮಾಡಿದ್ರಿ ಅಂತ ಅಷ್ಟೊಂದು ಕೇಳಷ್ಟು ಅವ್ರಿಗೆ ತಂದಿರ್ತಕ್ಕಂಥವ್ರಿಗಿಲ್ವಾ ಹಿರಿಯರಿಗೆ? ಅವ್ರಿಗೆ ಬಹುಶಃ ಅವ್ರಿಗೆ ತಂದೆಗಳಿಗೆ ವಯಸ್ಸಾದಷ್ಟು ವಯಸ್ಸಾಗಿದೆ ಇವತ್ತು ನಮ್ಮ ಟ್ರಸ್ಟಿಗಳಿಗೆ. ಸ್ವಾಮೀಜಿಗಳ ಪೂರ್ವಾಶ್ರಮದ ತಂದೆಗಳ ವಯಸ್ಸಿಗೂ ಇವ್ರಿಗಾಗಿದೆ 80 ವರ್ಷ, 78 ವರ್ಷ, 80 ವರ್ಷ ಇರ್ತಕ್ಕಂಥ ಟ್ರಸ್ಟಿಗಳಿದ್ದಾರೆ. ಅವ್ರಿಗೆ 3 ಕಾಸಿನ ಬೆಲೆ ಕೂಡ ಕೊಡ್ತಾ ಇಲ್ಲ ಅವ್ರ ಮಠದಲ್ಲಿ. ಈಗ ಸ್ವಾಮೀಜಿ ಹೇಳ್ತಾ ಇದಾರ ಲೆಕ್ಕ ಕೊಡಿ ಅಂತ ಟ್ರಸ್ಟಿಗಳನ್ನ ಕೇಳ್ದೆ ಅಷ್ಟಕ್ಕೇನೆ ಇವಾಗ ನನ್ ಮೇಲೆನೆ ಇದನ್ನೆಲ್ಲ ಮಾಡ್ತಾ ಇದೆ, ಇದೆಲ್ಲ ಒಂದ್ ರೀತಿಯಾಗಿ ಹಾಸ್ಯಾಸ್ಪದವಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲ, ಈ ಲೆಕ್ಕ ಕೊಡಿ ಅಂತ ಕೇಳದೆ ಹಾಸ್ಯಾಸ್ಪದ ಆಕ್ಚುಲಿ. ಅದು ಎಕ್ಸ್ಪೆಷಲಿ ಅವರು ಅಂದ್ರೆ ಸ್ವಾಮೀಜಿಗಳಿಗೆ ನಂಬಿಕೆ ಇರುವ ಟ್ರಸ್ಟಿಗಳ ಮೇಲೆ ಅಥವಾ ಇಲ್ಲಿ ನಂಬಿಕೆ ಪ್ರಶ್ನೆ ಬಂದಿಲ್ಲ ಮೇಡಮ್. ಆಕ್ಚುಲಿ ಅವ್ರ ಲೆಕ್ಕ ಕೊಡಿ ಅಂತ ಕೇಳದೆ ಹಾಸ್ಯಾಸ್ಪದ. ಯಾಕೆಂದ್ರೆ 2018ರಿಂದ 2024ವರೆಗೂ ಅವ್ರ ಪೀಠದಲ್ಲಿದ್ರು. ಲೆಕ್ಕ ಯಾರು ಕೊಡ್ಬೇಕಾಗಾದ್ರೆ? ಭಕ್ತರು ಹೋಗ್ತಕ್ಕಂಥದ್ದು ಅವ್ರ ಹತ್ರ, ಯಾರಾದ್ರೂ ರಾಜಕಾರಣಿ ಹೋಗ್ತಕ್ಕಂಥದ್ದು ಅವ್ರ ಹತ್ರ, ಯಾರ ದಾನ ಮಾಡ್ತಕ್ಕಂಥವ್ರು ಹೋಗ್ತದ ಅವ್ರ ಹತ್ರ. ಯಾಕಂದ್ರೆ ಸ್ವಾಮಿಗಳಿಂದ ನಮ್ಗೆ ಏನಾದ್ರು ಒಳ್ಳೇದಾಗುತ್ತಂತ ಪ್ರತಿಯೊಬ್ರು ಕೂಡ ಏನಾದ್ರು ಒಂದು ಇಟ್ಕೊಂಡು ಹೋಗಿರ್ತಾರೆ ಅವ್ರ ಹತ್ರ. ಸ್ವಾಮಿಗಳಿಗೆ ಕೈ ಮುಗಿತಾರ ಹೋಗಿ. ಮತ್ತೆ ಟ್ರಸ್ಟ್ ನರ್ಗೆ ಹೆಂಗ್ ರೊಕ್ಕ ಕೇಳ್ತಾರೆ ಇವರು? ಈಗ ಟ್ರಸ್ಟ್ ನವ್ರಿಗೂ ಮತ್ತೆ ಸ್ವಾಮೀಜಿಗಳಿಗೆ ಆಗಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು, ನಮ್ಮ ಸೋಲೋ ಟ್ರಸ್ಟಿ ಮಾಡ್ಬೇಕು ಅಂತ ಅವ್ರದೊಂದು ಷರತ್ತು. ಸೋಲೋ ಟ್ರಸ್ಟ್ ಇರಬೇಕು, ಒಬ್ರೆ ಸಿಂಗಲ್, ಬೇರೆ ಯಾರು ಇರಂಗಿಲ್ಲ ಅಂತ. ಅಲ್ಲ, ಈಗ ಇಷ್ಟೆಲ್ಲ ವಿವಾದಗಳಾಗ್ತಾ ಇದೆ, ಉಚ್ಚಾಟನೆ ಕೂಡ ಮಾಡಿದೀರಾ. ಸೊ ಇದೊಂದ್ ರೀತಿಯಾಗಿ ಪಂಚಮಸಾಲಿ ಸಮಾಜದ ಮೇಲೆ ಪ್ರಭಾವ ಬೀರುತ್ತೆ ಅನ್ಸೋದಿಲ್ವಾ? ವಿಭಜನೆ ಆಗುತ್ತೆ ಅಂತ ಅನ್ಸೋದಿಲ್ವಾ? ಇಲ್ಲ, ಆ ತರದ್ದಿಲ್ಲ. ಅಂದ್ರೆ ಈಗ ಪಂಚಮಸಾಲಿ ಅವರು ಎಲ್ರು ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ಸ್ವಾಮೀಜಿ ಅವರು ಉಚ್ಚಾಟನೆ ಮಾಡಿರೋದಕ್ಕೆ? 100%. ಈ ಸ್ವಾಮೀಜಿಗಳ ಸ್ವಾಮಿತ್ವನೇ ಇಲ್ಲ. ಯಾವಾಗ್ಲೂ ಹೇಳ್ತಾ ಇದ್ರು. ಸುಮಾರು ಲೆಟರ್ಗಳು ಬರ್ದಿದ್ದಾರೆ ಟ್ರಸ್ಟ್ಗಳಿಗೆ. ಸಾಕಷ್ಟು ಇವ್ರ ವಿರುದ್ಧ ಡಾಕ್ಯುಮೆಂಟ್ಗಳು ಇದಾವೆ. ಯಾರು ಇವರು ವಿರುದ್ಧ ಇದ್ರು ಅವತ್ತು ಇವ್ರು ಪರವಾಗಿದ್ದಾರೆ. ಯಾಕಂದ್ರೆ ಸ್ಥಳೀಯವಾಗಿ ಇಲ್ಲಿ ಅಣ್ಣ ತಮ್ಮಳೆ ಜಗಳ ಆಡ್ತಿದ್ದಾರೆ. ಒಬ್ರು ಟ್ರಸ್ಟಿನ ಪರವಾಗಿದ್ದಾರೆ, ಇನ್ನೊಬ್ರು ಸ್ವಾಮಿಗಳ ಪರವಾಗಿದ್ದಾರೆ. ಅಳಿಯ ಮಾವ ಜಗಳ ಆಡ್ತಿದ್ದಾರೆ, ಒಬ್ರು ಟ್ರಸ್ಟಿನ ಪರವಾಗಿ, ಒಬ್ರು ಸ್ವಾಮಿಗಳ ಪರವಾಗಿ. ಸೊ ಅಲ್ಲಿ ಆಕ್ಚುಲಿ ಹರಿಹರ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಅವರು ಕೆಲವು ಯಾವ್ದೋ ವೈಯಕ್ತಿಕ ಹಿತಾಸಕ್ತಿಗಾಗಿ ಇವತ್ತು ಈ ಕಡೆಗಿದ್ದಾರೆ, ಈ ಕಡೆ ನಿಂತ್ಕೊಂಡು ಈ ಟೈಮ್ ಅನ್ನು ಅವ್ರು ಯುಟಿಲೈಸ್ ಮಾಡ್ಕೊಳಕ್ ಬಂದಿದ್ದಾರೆ ವಿನಃ ಯಾರು ಕೂಡ ಸಮಾಜವನ್ನು ಉಳಿಸ್ಬೇಕು, ಸಮಾಜವನ್ನು ಬೆಳೆಸ್ಬೇಕು ಅನ್ನೋ ಮನಸ್ಥಿತಿ ಯಾರಿಗೂ ಇಲ್ಲ. ಈಗ ಅವ್ರು ಬೆಂಬಲ ಮಾಡ್ತಿರೋರು ಕೂಡ ಪಂಚಮಸಾಲಿ ಅವರೇ. ಹೌದೌದು, ಬೆಂಬಲ ಮಾಡ್ತಕ್ಕಂಥ. ಸೊ ಈಗ ಪಂಚಮಸಾಲಿಯಲ್ಲಿ ಡಿವೈಡ್ ಆಗಿದ್ಯಾ? ಇಲ್ಲ, ಡಿವೈಡ್ ಆಗಿಲ್ಲ. ನೋಡಿ, ಪಂಚಮಸಾಲಿಯಲ್ಲಿ 2 ಪೀಠ ಇದಾವೆ. ನಿಮಗೊಂದು ಕ್ಲಿಯರ್ ಮಾಡ್ತೀನಿ. 2 ಪೀಠ ಇದಾವೆ. ಒಂದು ಕೂಡಲ ಸಂಗಮ ಪೀಠ, ಇನ್ನು ಒಂದು ಹರಿಹರ ಪೀಠ. ಈ ಹರಿಹರ ಪೀಠದಲ್ಲಿ ಇರ್ತಕ್ಕಂಥವ್ರು ನಾವು. ಆದ್ರೆ ಕೂಡಲ ಸಂಗಮ ಪೀಠದಲ್ಲಿ ಇರ್ತಕ್ಕಂಥವ್ರು ಇವತ್ತೇನ್ ಅವ್ರ ಸ್ವಾಮಿಗಳ ಬೆಂಬಲವಾಗಿ ನಿಂತ್ಕೊಂಡಿರ್ತಕ್ಕಂಥ ಇದಾರಲ್ಲ, ಅವರೆಲ್ಲ ಕೂಡಲ ಸಂಗಮ ಪೀಠದಕ್ಕಿರ್ತಕ್ಕಂಥವ್ರು. ನಾವ್ ಇಲ್ಲಿವರೆಗೂ ಕೂಡ ಯಾವತ್ತು ಒಂದೇ ಒಂದು ಮಾತನ್ನ ಕೂಡ ನಾವ್ ಅಲ್ಲಿ ಪೀಠದಾಗ ಏನೇ ಘಟನೆಗಳು ನಡೆದ್ರು ಕೂಡ ಏನಾದ್ರೂ ಕೂಡ ಒಂದೇ ಸತ್ತು ಟಿಕ್ ಪಿಟಿಕ್ ಅಂತ ನಾವು ಮಾತಾಡಿಲ್ಲ. ಯಾಕಂದ್ರೆ ನಾವು ನಮ್ಮವ್ರನ್ನ ಬೈಯೋದಾಗಿರ್ಲಿ ಅಥವಾ ಏನಾದ್ರು ಮಾತಾಡೋದಾಗಿರ್ಲಿ ಅದು ಬೇರೆಯವ್ರ ಕಣ್ಣಿಗೆ ಸರಿ ಕಾಣಿಸಲ್ಲ ಅಂತ ಏನ್ ಮಾಡ್ತೀವಿ ನಾವು, ಸಾಮಾನ್ಯವಾಗಿ ಅದರಿಂದ ದೂರ ಇದೀವಿ. ನಾವು ಸರಿ ಮಾಡ್ಕೋಬೇಕಾಗಿರೋದು ನಮ್ಮ ಪೀಠವನ್ನ, ಇಲ್ಲಿ ನಮ್ಮ ವ್ಯವಸ್ಥೆಯನ್ನ. ಇದಕ್ ನಾವು ಒತ್ತು ಕೊಟ್ಟಿದ್ದೇವೆ ವಿನಃ ಬೇರೆ ಯಾವುದೇ ಇದಿಲ್ಲ. ಇವತ್ತು ಅವರೆಲ್ಲರೂ ಬಂದು ಈ ಸ್ವಾಮಿಗಳ ಜೊತೆ ನಾವು ಉಚ್ಚಾಟನೆ ಮಾಡಿದೀವಲ್ಲ, ಹಿರಿಯರೇನು ಉಚ್ಚಾಟನೆ ಮಾಡಿರ್ತಕ್ಕಂಥ ಸ್ವಾಮಿಗಳ ಜೊತೆ ನಿಂತ್ಕೊಂಡಿದ್ದಾರೆ. ನಾವ್ ಇದನ್ನ ಖಂಡಿಸ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ ಹೇಳಿ. ಸ್ವಲ್ಪ ದಿನ ಹೋದ್ಮೇಲೆ ಅದು ಸರಿ ಹೋಗುತ್ತೆ. ನೋಡ್ಬೇಕು ನಮ್ಮ ಹಿರಿಯರು ಏನ್ ನಿರ್ಧಾರ ತಗೊಳ್ತಾರೆ. ಉಚ್ಚಾಟನೆ ಆಗಿದೆ, ಎಲ್ಲ ಆಗಿದೆ. ಸ್ವಾಮೀಜಿ ಅವ್ರು ಇನ್ನ ಮಠದಲ್ಲಿ ಕೂತಿದ್ದಾರೆ, ನಾನ್ ಮಠ ಬಿಟ್ಟು ಹೋಗೋದಿಲ್ಲ ಅಂತ. ಅದಕ್ಕೆ ಶ್ರೀಗಳ ಬೆಂಬಲಿಗರು ಕೂಡ ಬೆಂಬಲವನ್ನ ಕೊಡ್ತಾ ಇದಾರೆ. ಸೊ ಎಲ್ಲಿಗೆ ಹೋಗ್ಬೋದು ಅಂತ ಇದು? ಇಲ್ಲಿಗೆ ಹೋಗಲ್ಲ ಮೇಡಮ್. ಈಗ ಅವ್ರಿಗೆ ಬಹಳ ವಿನಮ್ರ ಪೂರ್ವಕವಾಗಿ ನಾವು ಆಲ್ರೆಡಿ ಹೇಳ್ಕೊಂಡಿದ್ವಿ, ಅವ್ರಿಗೆ ಕೇಳ್ಕೊಳ್ಳಿದ್ದೀವಿ. ಗುರುಜಿ, ನೀವು ನಮ್ಮ ಮಠದ ಗೆಸ್ಟ್. ಈಗ ನಿಮ್ಮನ್ನ ಆಲ್ರೆಡಿ ನಾವು ಉಚ್ಚಾಟನೆ ಮಾಡ್ಬಿಟ್ಟಿದ್ದೀವಿ. ಹಿಂದೆ ನೀವಿಗೆ ಏನು ಬದಲಾಗ್ಲಿಕ್ಕೆ ಸಾಕಷ್ಟು ನಮ್ಮ ಹಿರಿಯರ ಅವಕಾಶ ಕೊಟ್ಟಿದ್ದಾರೆ. ಮುಂಚೆನೂ ಮಾತು ಬಂದಿತ್ತ ಇದೆಲ್ಲ? 100% ಬಂದಿದೆ. ಸುಮಾರು 4-5 ವರ್ಷದಿಂದ ಇದು ನಡೀತಾ ಇದೆ. ಇವತ್ತು ಒಂದೇ ದಿವಸದ್ದು ಇವ್ರನ್ನ ಉಚ್ಚಾಟನೆ ಮಾಡ್ತಕ್ಕಂಥದ್ದಲ್ಲ. ಆದ್ರೆ ಇವ್ರಿಗೆ ಯಾವತ್ತು ಇವ್ರ ಕೆಳಗ್ ನೀರು ಬಂದ್ವು ಅವತ್ತು ಇವ್ರ ಜನರನ್ನ ಎತ್ಕಟ್ಟಕ್ ಸ್ಟಾರ್ಟ್ ಮಾಡಿದ್ರು, ಒಬ್ರಿಗೊಬ್ರಿಗೆ ಜಗಳ ಸ್ಟಾರ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಅದನ್ನೇ ಮಾಡ್ತಾರೆ. ಹಾಗಾಗಿ ಶ್ರೀಗಳಿಗೆ ನಾವು ಬಹಳ ಕೇಳ್ಕೊಳ್ತೀವಿ, ನೀವು ಕೂಡ 2018ರಲ್ಲಿ ಬಂದಿದ್ದೀರಾ. 2018ರಿಂದ ನಿಮ್ದು ಈ ಸಮಾಜಕ್ಕೆ ಕೊಡುಗೆ ಬಹಳ ಶೂನ್ಯ ಇದೆ. ಏನಾದ್ರೂ ಇದ್ರೆ ಹೇಳಿ, ನೀವೇನ್ ನಾನು ಸಮಾಜಕ್ಕೆ ಇಷ್ಟು ಕೊಟ್ಟಿದ್ದೀನಿ, ಇಷ್ಟು ಆಸ್ತಿ ಮಾಡಿದೀನಿ, ಇಷ್ಟೆಲ್ಲ ನಾನು ಸಂಘಟನೆ ಮಾಡಿದೀನಿ, ಇಷ್ಟಿದೆ, ನಿಮ್ ತೋರಿಸಿ, ನೀವು ಪ್ರೂವ್ ಮಾಡಿ ಅನ್ನೋದು ನಮ್ಮ ಒತ್ತಾಸೆ ಅಷ್ಟೇ. ಅಂದ್ರೆ
ನೀವಾಗ್ಲೇ ಹೇಳ್ತಾ ಇದ್ರಿ ಸ್ವಾಮೀಜಿಗಳನ್ನ ಕೆಲವೊಂದು ಟೀಕೆಗಳಿದೆ, ಸ್ವಾಮೀಜಿ ಅವರು ರಾಜಕೀಯ ಪರ್ಸನ್ ಜೊತೆ ಜಾಸ್ತಿ ಇರ್ತಾರೆ ಅಥವಾ ಆ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಅದು ಇದು ಅಂತ. ಏನಾದ್ರೂ ಸ್ವಾಮೀಜಿ ಅವ್ರದ್ದು ಅಂದ್ರೆ ಈ ರಾಜಕೀಯ ಸಂಪರ್ಕಗಳು ಈ ವಿಚಾರದಲ್ಲಿ ಏನಾದ್ರೂ ಪಾತ್ರ ವಹಿಸಿದ್ಯಾ? 100% ಅವರು ರಾಜಕಾರಣಕ್ಕೆ ಫಿಟ್ ಇದ್ದಾರೆ, ಸಮಾಜ ಕಟ್ಟುವಂತವ್ರಲ್ಲ. ಆಕ್ಚುಲಿ ಅವ್ರು ನೋಡಿದರೆ ಅವ್ರ ಸ್ಟೈಲ್, ಅವ್ರ ಮೊಬೈಲ್ಗಳ ಬಳಕೆ ಮಾಡೋದಾಗಿರ್ಲಿ, ವಿಡಿಯೋಗ್ರಫಿ ಮಾಡೋದಾಗ್ಲಿ, ಫೋಟೋಗ್ರಫಿ ಮಾಡೋದಾಗಿರ್ಲಿ, ಪೂಜೆ ಮಾಡೋದನ್ನು ಕೂಡ ಫೋಟೋ ಮಾಡೋದು, ವಿಡಿಯೋ ಮಾಡೋದು, ಮತ್ತೆ ಇಲ್ಲಾದ್ರೆ ಯಾವ್ದಾರ ಕಾರ್ಯಕ್ರಮ ಇದ್ರೆ ತಾವೇ ನಿಂತ್ಕೊಂಡು ಅವ್ರಷ್ಟೇ ವಿಡಿಯೋ ಫೋಟೋ ಮಾಡ್ಸೋದಾಗ್ಲಿ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಮಾಡೋದಾಗ್ಲಿ, ಇವೆಲ್ಲ ನೋಡಿದ್ರೆ ಅವರು ಪೊಲಿಟಿಕಲಿ ಬಹಳ ಸೂಕ್ತವಾಗಿರ್ತಕ್ಕಂಥ ಸ್ವಾಮೀಜಿಗಳು. ನಮ್ಮ ಸಂಘಟನೆ ಮಾಡ್ಲಿಕ್ಕೆ, ನಮ್ಮ ಮಠದಲ್ಲಿ ಇರ್ಲಿಕ್ಕೆ ಅವರು ಯೋಗ್ಯರಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ಈಗ ಇಷ್ಟು ವರ್ಷ ಪಂಚಮಸಾಲಿ ಮೀಸಲಾತಿ ತರಬೇಕು ಅಂತ ಬಹಳಷ್ಟು ಹೋರಾಟಗಳು ನಡೀತಾ ಇದೆ, ಈಗಲೂ ಕೂಡ ಅದು ನಡೀತಾ ಇದೆ. ಬಟ್ ಆದ್ರೆ ಈ ರೀತಿಯಾಗಿ ವಿವಾದಗಳಾಗಿರ್ಬೋದು ಅಥವಾ ಈ ರೀತಿಯಾಗೆಲ್ಲ ಪರಿಸ್ಥಿತಿ ಉಂಟಾದ್ರೆ ಅದಕ್ಕೆ ಎಫೆಕ್ಟ್ ಆಗಲ್ವಾ? ನೋಡಿ ಮೇಡಮ್, ಈ ವಿವಾದ ಉಟ್ಕೊಂಡಿದ್ದೆ ಇವರಿಂದ. ಏನು ಇವತ್ತಿನ ಸ್ವಾಮೀಜಿಗಳಿದ್ದಾರೆ, ನಮ್ಮ ಹಿರಿಯರು ಉಚ್ಚಾಟನೆ ಮಾಡಿರ್ತಕ್ಕಂಥ ಉಚ್ಚಾಟಿತ ಸ್ವಾಮೀಜಿಗಳಿಂದನೇ ಇವತ್ತು ವಿವಾದ ಉಟ್ಕೊಂಡಿದ್ದ ವಿನಃ ಜನರಿಂದ ಅಲ್ಲ, ಭಕ್ತರಿಂದ ಅಲ್ಲ. ಹಾಗಾಗಿ ಇದರಿಂದ ಯಾವುದೇ ಹಿನ್ನಡೆ ಆಗುವುದಿಲ್ಲ. ನಮ್ಮ ಸಮಾಜದ ಹಿರಿಯರು ಏನು ಹೋರಾಟ ಮಾಡ್ಬೇಕು ಅದನ್ನ ಹೋರಾಟ ಮಾಡೇ ಮಾಡ್ತಾರೆ. ಇವರು ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಸಮಾಜದವರು 2A ಮೀಸಲಾತಿ ಹೋರಾಟವನ್ನು ಸ್ಟಾರ್ಟ್ ಮಾಡಿದವರು. ಇವರಿಂದ ಯಾವುದೇ ನಾಲ್ಕಣೆ ಎಲ್ ಕಾರಣಷ್ಟು ಕೂಡ ನಮ್ಮ ಸಮಾಜಕ್ಕೆ ಈ ಉಚ್ಚಾಟನೆಯಿಂದ ಏನು ಎಫೆಕ್ಟ್ ಆಗಲ್ಲ. ಈಗ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ, ಈ ಮಾತು ಎಷ್ಟು ಸತ್ಯ? ಸತ್ಯಕ್ಕೆ ಬಹಳ ದೂರವಾಗಿದ್ದು ಮೇಡಮ್. ಅವ್ರನ್ನ ಯಾವತ್ತೂ ಟಾರ್ಗೆಟ್ ಮಾಡಿಲ್ಲ. ಅವರೇ ಇಡೀ ನಮ್ಮ ಸಮಾಜದೆಲ್ಲ ಯುವಕರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಹಿರಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ? ಯಾವ ಕಾರಣ ಇದುವರೆಗೂ ಅವರು ಬಹಿರಂಗ ಪಡಿಸ್ತಾ ಇಲ್ಲ. ನಮ್ಮ ಹಿರಿಯರು ಫೌಂಡರ್ ಟ್ರಸ್ಟಿ ಒಬ್ಬರಿದ್ದಾರೆ, ಅವ್ರು ಬಂದು ಕೇವಲ 3 ತಿಂಗಳಲ್ಲಿ ಅವ್ರನ್ನ ಚಪ್ಪಲಿ ತಗೊಂಡು ಹೊಡಿತೀನಿ, ಅವ್ರ ಚಪ್ಪಲಿ ಬಿಡದ ಸ್ಥಳದಲ್ಲಿ ಬಿಡ್ತೀನಿ ಅಂತ ಹೇಳಿ ಒಬ್ರು ಹಿರಿಯರು, ಅವ್ರ ತಂದೆ ವಯಸ್ಸಾದಷ್ಟು ವಯಸ್ಸಾಗಿರ್ತಕ್ಕಂಥ ಒಬ್ಬ ಹಿರಿಯರ್ನ ಹೇಳ್ತಾರೆ ಅಂತಂದ್ರೆ ಇವತ್ತವ್ರಿಗೆ ಕಾರಣ ಏನಿಲ್ಲ. ಟಾರ್ಗೆಟ್ ಯಾರು ಮಾಡಿದ್ರು? ಅದಾದ್ಮೇಲೆ ನಿಮ್ಮನ್ನೆಲ್ಲ ಹಿರಿಯರನ್ನ ಕಸಾಯಿಖಾನಿ ಕಳಿಸ್ತಾನೆ ಅಂತ ಹೇಳ್ತಾರೆ. ಟಾರ್ಗೆಟ್ ಯಾರು ಮಾಡಿದ್ರೆ? ಹಾಗಾದ್ರೆ ನನ್ ಜೊತೆ ಸರಿಗಿದ್ರೆ ತಲೆ ಮೇಲೆ ಕೈ ಇಡ್ತೀನಿ, ನನ್ ಜೊತೆ ಸರಿ ಇಲ್ಲ ಅಂದ್ರೆ ತಲೆ ಮೇಲೆ ಕಾಲು ಇಡ್ತೀನಿ ಅಂತ ಹೇಳ್ತಾರೆ ಬಹಿರಂಗವಾಗಿ. ಟಾರ್ಗೆಟ್ ಯಾರು ಮಾಡಿದ್ರೆ? ಹಾಗಾದ್ರೆ ದಾಖಲೆಗಳಿಲ್ವಾ? 100% ಅಲ್ಲ, ಈಗ ನಾನು ಒಂದ್ ಕೇಳ್ಬೇಕು, ನೀವಾಗ್ಲೇ ಒಂದು ದಾಖಲೆ ಕೈಲಿ ಇಟ್ಕೊಂಡಿದ್ರೆ, ಏನ್ ದಾಖಲೆ ಅಂತ ಕೇಳ್ಬೋದಾ? ಮೇಡಮ್ ಏನಿಲ್ಲ, ಇದು ನಮ್ಮ ಟ್ರಸ್ಟ್ ಬೈಲ. ಆಕ್ಚುಲಿ ನಮ್ಮ ಸಮಾಜದಲ್ಲಿ ಅಂದ್ರೆ ನಮ್ಮ ಮಠದಲ್ಲಿ ಯಾವತ್ತು ಧರ್ಮ ವಿರೋಧಿ ಚಟುವಟಿಕೆಗಳನ್ನು ಸ್ವಾಮಿಗಳು ಮಾಡ್ತಾರೋ, ಧರ್ಮ ಹೊಡಿತಕ್ಕಂಥ ಕೆಲಸ ಮಾಡ್ತಾರೋ, ಅಥವಾ ಅವರು ನಮ್ಮ ಹಿರಿಯರಿಗೆ ಸಂಬಂಧಪಟ್ಟಂತ ಅಂದ್ರೆ ಈ ಧರ್ಮ ಚಟುವಟಿಕೆಗಳಲ್ಲಿ ಲೈಕ್ ನಮ್ಮ ಸಂಸ್ಕಾರ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಸಂಸ್ಕೃತಿ ಇವೆಲ್ಲ ಇದಾವಲ್ಲ, ಇವೆಲ್ಲವನ್ನು ಮೀರಿ ಅಂದ್ರೆ ಇದನ್ನ ಗಾಳಿಗೆ ತೂರಿ ವರ್ತನೆ ಮಾಡ್ತಕ್ಕಂಥವು. ಲೈಕ್ ನಾನು ಅವಾಗ್ಲೇ ಹೇಳಿದೆ, ರಾಜಕಾರಣ ಮಾಡುವಂತದ್ದು, ಬೇರೆ ಮಾಡುವಂತದ್ದು, ಸಮಾಜವನ್ನು ಕಟ್ಟದೇ ಇರತಕ್ಕಂಥದ್ದು, ಎಲ್ಲ ಕಡೆ ಆಪಾದನೆ ಬರ್ತಕ್ಕಂಥದ್ದು, ಒಂದು ಆರೋಪಿತ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ರು, ಇವೆಲ್ಲವೂ ಬಂದಿದ್ರ ಬೆಳವಣಿಗೆ ಮೇಲೆ ಇವ್ರನ್ನ ನಮ್ಮ ಟ್ರಸ್ಟಿಗಳು ಇಮಿಡಿಯೇಟ್ ಆಗಿ ಮೀಟಿಂಗ್ ಗಳನ್ನ ಕರೆದು ಅವ್ರಿಗೆ ಹೇಳಿ, ಕೇಳದೆ ಇದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ತೆಗಿತಕ್ಕಂತ ಇದ್ರ ಒಂದು ಬೈಲದಲ್ಲಿ ಮೆನ್ಷನ್ ಇದೆ. ಓಕೆ, ಈಗ ಅಂದ್ರೆ ನೀವೀಗ ಉಚ್ಚಾಟನೆ ಎಲ್ಲ ಮಾಡಿದಿರ, ಓಕೆ, ಬಟ್ ಆದ್ರೆ ಸ್ವಾಮೀಜಿಗಳ ಮೇಲೆ ಮಾಡ್ತಿರುವಂತ ಆರೋಪಕ್ಕೆ ಯಾವ್ದಾದ್ರು ದಾಖಲೆಗಳಿದ್ಯಾ, ಅಥವಾ ಸ್ವಾಮೀಜಿಗಳು ಟ್ರಸ್ಟಿಗಳ ಮೇಲೆ ಮಾಡ್ತಾ ಇರುವಂತ ಆರೋಪಕ್ಕೆ ಏನಾದ್ರು ದಾಖಲೆಗಳಿದ್ಯಾ? ಮೇಡಮ್, ಈ ಸ್ವಾಮೀಜಿಗಳ ಉಚ್ಚಾಟನೆ ಮಾಡೋ ಉದ್ದೇಶ ಏನು ಅಂತಂದ್ರೆ, ಇವರು ಮಠಕ್ಕೆ ಬಂದಾಗಿಂದನು ಇಲ್ಲೇವರೆಗೂ ಕೂಡ ನಮ್ಮ ಸಮಾಜದ ಏಳಿಗೆಗೆ 4 ಕಡೆ ಕೊಡುಗೆ ಇಲ್ಲ. ಇನ್ನು ಮುಂದೆ ಕೂಡ ಏನಾದ್ರು ಮಾಡ್ತಾರೇನೋ ಅಂತ ತಿಳ್ಕೊಂಡ್ರೆ ಇವ್ರು ಒಬ್ರಿಗೊಬ್ರಿಗೆ ಬೆಂಕಿ ಹಚ್ಚತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಸಮಾಜ ಸಂಘಟನೆ ಮಾಡ್ಬೇಕಾಗಿರ್ತಕ್ಕಂಥ ಒಬ್ಬ ಸ್ವಾಮೀಜಿಗಳು ಕೇವಲ ಫೋಟೋ ಫೋಸ್ಗೆ, ವಿಡಿಯೋ ಫೋಸ್ಗೆ ಅಷ್ಟೇ ಸೀಮಿತವಾಗ್ತಿದ್ರೆ ವಿನಃ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ಇವ್ರ ಅಡಿಯಲ್ಲಿ ನಡೀತಾ ಇಲ್ಲ. ಅಂದ್ರೆ ಇದು ಮುಖ್ಯ ಕಾರಣ. ಬಟ್ ಆದ್ರೆ ಜಾಸ್ತಿ ವಿಚಾರ ಇರುವಂತದ್ದು ಅವರು ಅನುದಾನ ದುಡ್ಡನ್ನ ಬೇರೆದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ, ದುಡ್ಡು ಕಾಸು ವಿಚಾರದಲ್ಲಿ ಏನೋ ಆಗಿದೆ ಅನ್ನೋ ಮಟ್ಟಕ್ಕೆ. ಬಟ್ ಆದ್ರೆ ನೀವ್ ಹೇಳ್ತಿರೋದು ಅವ್ರು ಕೆಲಸ ಮಾಡಿಲ್ಲ, ಇಷ್ಟು ವರ್ಷ ಏನು ಕೂಡ ಮಾಡಿಲ್ಲ, ಈ ರೀತಿಯಾಗಿದ್ದಾರೆ ಅಂತ. ಅದು ಈಗ ನಮ್ಮ ಸಮಾಜದಲ್ಲಿ ನಮ್ಮದು ಪಂಚಮಸಾಲಿ ಸಮುದಾಯ ಅಂತಂದ್ರೆ ಲಿಂಗಾಯತರಲ್ಲಿ ತೀರ ಬಡ ಸಮುದಾಯ ಇರತಕ್ಕಂತ ಸಮಾಜ ನಮ್ದು. ಲಿಂಗಾಯತರೊಳಗಡೆ ಅತ್ಯಂತ ಕಡು ಬಡವರು ಇರತಕ್ಕಂತ ಸಮಾಜ. ನಮ್ಮಲ್ಲಿ ಸ್ಥಿತಿವಂತರು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, ತೀರ ಬಡವರು ಇದ್ದಾರೆ. ಅಂತ ಬಡವರ ಏಳಿಗೆಗಾಗಿ ಈ ಪೀಠ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಈಗ ನಾವ್ಯಾರು ಹೋಗಿ ಸಮುದಾಯಗಳನ್ನು ಮೇಲೆತ್ತಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾವೆಲ್ಲ ಮನುಷ್ಯರು, ನಮಗಾದಂತ ಒಂದು ಐಡೆಂಟಿಟಿ ಇರುತ್ತೆ. ಆದ್ರೆ ಕಾವಿದಾರಿಗಳಿಗೆ ನಮ್ಮ ಸಮಾಜದವರು ಭಾರಿ ಬೆಲೆ ಕೊಡ್ತಕ್ಕಂಥದ್ದು. ಕಾವಿದಾರಿಗಳು ನಮ್ಮ ಸಮಾಜವನ್ನ ಡೆವಲಪ್ಮೆಂಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಅವ್ರು ಆ ಜವಾಬ್ದಾರಿಯನ್ನ ಮರ್ತ್ಬಿಟ್ಟಿದ್ದಾರೆ. ಅವ್ರು ಕೇವಲ ಶೋಕಿ
ಅದಕ್ಕೆ ಸೋಕಿಗಷ್ಟೇ ಸೀಮಿತವಾಗಿರ್ತಕ್ಕಂಥ ಸ್ವಾಮೀಜಿಗಳು. ಅಂದ್ರೆ ಇನ್ನೊಂದು ಕೇಳಲೇಬೇಕು ನಾನು, ಅಂದ್ರೆ ಕೆಲವೊಂದು ಮಾತುಗಳು ಕೂಡ ಇದೆ ಈಗ ಪೀಠದಲ್ಲಿ ಅಧಿಕಾರಕ್ಕೆ ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾರೆ ಅಂತ. ಅಧಿಕಾರ ಪೀಠಕ್ಕೆ ಇನ್ನೊಬ್ರು ಸ್ವಾಮೀಜಿನ ತರಬೇಕು, ಅದಕ್ಕೆ ಈ ಸ್ವಾಮೀಜಿನ ಇದ್ ಮಾಡ್ತಾ ಇದ್ದಾರೆ. ಇಲ್ಲ, ಆ ತರದ್ದೇನು ಅಧಿಕಾರ ಕಾಳಗ ಅಲ್ಲ ಇದು. ಆ ತರದ್ದೇನು ಆಕ್ಚುಲಿ ಯೋಚನೆ ನಮ್ಮ ಹಿರಿಯರಲ್ಲಿ ಇರ್ಲಿಲ್ಲ. ಇದ್ದಿದ್ರೆ ಇವ್ರು ಬಂದು 2 ವರ್ಷಕ್ಕೆ ಇವ್ರನ್ನ ತೆಗೆದು ಮತ್ತೆ ಬೇರೆಯೊಬ್ಬರು ನೇಮಕ ಮಾಡ್ಕೊಳ್ತಾ ಇದ್ರು. ಆದ್ರೆ ಇವ್ರು ಸುಮಾರು ದೇಶಗಳನ್ನ ಸುತ್ತಾಡ್ಕೊಂಡ್ ಬಂದಿದ್ದಾರೆ, ಇವರಲ್ಲಿ ಪ್ರಾವೀಣ್ಯತೆ ಇದೆ, ಇವರಲ್ಲಿ ಏನೋ ಒಂದು ಇದೇ ಇದೆ ಅಂತ ಬಹಳ ನೋಡಿದ್ರು. ಇವ್ರನ್ನ ಹುಡುಗಾಟಿಕೆ, ಆಮೇಲೆ ಎಲ್ಲಿ ಬೇಕಲ್ಲಿ ಹೆಂಗ್ ಬೇಕಂಗ್ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು, ನಮ್ಮಲ್ಲಿ ಜಗಳ ಹಚ್ತಕ್ಕಂಥದ್ದು, ಪೂಜೆ ನಿಷ್ಠೆ ಇರ್ಲಿಲ್ಲ. ಎಲ್ಲಾದ್ರೂ ಹೋಟೆಲ್ಗಳಲ್ಲಿ ತಿಂದ್ಬಿಡೋದು, ಯಾವ್ದಾದ್ರು ಒಂದು ಎಲ್ಲಾದ್ರೂ ಆಶ್ರಯ ತಂದ್ರೆ ಅಲ್ಲೇ ರೋಡಲ್ಲಿ ಊಟ ಮಾಡ್ಬಿಡೋದು. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಲಿಂಗಾಯತ ಒಂದು ಪದ್ಧತಿ ಇದೆ. ಬಸವಣ್ಣನ ಕಾಲದಿಂದ ನಾವು ಒಂದು ಪದ್ಧತಿ ಬೆಳೆಸ್ಕೊಂಡ್ ಬಂದಿದ್ದೀವಿ. ಆ ಪದ್ಧತಿಯನ್ನು ಎಲ್ಲೂ ಕೂಡ ಇವರು ಅಳವಡಿಸ್ಕೊಂಡಿದ್ದಿಲ್ಲ. ಇವತ್ತು ನಿನ್ನೆ ಮೊನ್ನೆ ನೋಡ್ತಾ ಇದೀವಿ, ಇವತ್ತು ಸುಮ್ನೆ ಡಾಂಬಿಕವಾಗಿ ಅವರು ಮಾಡ್ತಕ್ಕಂಥದ್ದು. ಅದು ಕೂಡ ಮತ್ತೆ ವಿಡಿಯೋ ಫೋಟೋನೇ. ಅವರಲ್ಲಿ ಸತ್ವ ಮತ್ತೊಂದಿಲ್ಲ. ಅವರು ಕೂಡ ಮತ್ತೆ ವಿಡಿಯೋ ಫೋಟೋ ಇಟ್ಕೊಂಡು ಇದು ಮಾಡೋದು, ಟ್ರೋಲ್ ಮಾಡೋದು ಏನೋ ಮಾಡ್ತಾರೆ. ಈಗ ಸ್ವಾಮೀಜಿಗಳು ಇದನ್ನೆಲ್ಲ ತಿಳ್ಕೊಂಡು ನಿಮ್ ಜೊತೆ ಎಲ್ಲ ಕುತ್ಕೊಂಡ್ ಮಾತಾಡಿ, ಅಂದ್ರೆ ಪಂಚಮಸಾಲಿ ಸಮಾಜದವ್ರ ಜೊತೆ ಕುತ್ಕೊಂಡ್ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಮತ್ತೆ ಸ್ವಾಮೀಜಿಗಳನ್ನ ಬರ ಮಾಡಕ್ಕೆ ಅವಕಾಶ ಕೊಡ್ತೀರಾ? ಇಲ್ಲ ಮೇಡಮ್, ಅವ್ರಿಗೆ ಆಲ್ರೆಡಿ ಕಾಲ ಮೀರೋಗಿದೆ, ಕಾಲ ಮಿಂಚೋಗಿದೆ. ಹಿರಿಯರಾಗ ಆಲ್ರೆಡಿ ಸಾಕಷ್ಟು ಇವರಿಂದ ನೋವು ಅನುಭವಿಸ್ಬಿಟ್ಟಿದ್ದಾರೆ, ವೈಯಕ್ತಿಕವಾಗಿ ನೋವು ಅನುಭವಿಸಿದ್ದಾರೆ. ಇವ್ರು ಕೊಡೋ ಟಾರ್ಚರ್ಸ್ ಏನಿದೆಯಲ್ಲ ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಾಗಲ್ಲ ಪಾಪ. ಅವಕಾಶನೇ ಇಲ್ಲ, ಸಾಧ್ಯನೇ ಇಲ್ಲ ಮೇಡಮ್. ಯಾವುದೇ ಕಾರಣಕ್ಕೂ ಅವ್ರನ್ನ ಇವ್ರು ಮತ್ತೆ ಟ್ರಸ್ಟಿಯಲ್ಲಿ ಒಬ್ಬರನ್ನಾಗಿ ಮಾಡ್ಕೊಳ್ಳೋಂಥದ್ದು, ಮತ್ತೆ ಇವ್ರನ್ನ ಮತ್ತೆ ಸ್ವಾಮೀಜಿಗಳಿಗೆ ಮುಂದುವರಿಸ್ತಕ್ಕಂಥದ್ದು ಏನಿಲ್ಲ. ಒಂದ್ಸರಿ ಉಚ್ಚಾಟನೆ ಮಾಡಿದ್ಮೇಲೆ ವೆರಿ ಕ್ಲಿಯರ್, ಈಗ ನಮ್ಮ ಎಲ್ಲ ಕ್ಲಿಯರ್ ಆಗಿದ್ದೀವಿ, ನಾವು ಅವ್ರನ್ನ ಉಚ್ಚಾಟನೆ ಮಾಡಿದ್ದಾಗಿದೆ. ಮುಂದಿನ ದಿವಸ ಗೌರವವಾಗಿ ಅವ್ರನ್ನ ಕಳಿಸ್ಬೇಕು ಅನ್ಕೊಂಡಿದ್ವಿ. ಅವ್ರು ಇದೇ ತರ ಜಾಸ್ತಿ ಮಾಡಿದ್ರು ಕೂಡ ನಾವು ಜಾಸ್ತಿ ಏನ್ ಮಾಡ್ಬೇಕು ಮಾಡ್ತೀವಿ. ಅವ್ರನ್ನ ತೆಗಿತಕ್ಕಂಥ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಗೌರವಯುತವಾಗಿ ಹೋಗಿ ಅಂತ ಹೇಳಿದೀವಿ, ಕಾನೂನುಬದ್ಧವಾಗಿ ನಾವು ಬಂದಿದ್ದೀವಿ, ಹಾಗಾಗಿ ನೀವು ಗೌರವಯುತವಾಗಿ ಹೋಗಿ ಅಂತ ನಾವು ಹೇಳಿದೀವಿ ಅವ್ರಿಗೆ. ಅವ್ರು ಗೌರವಯುತವಾಗಿ ನಡ್ಕೊಳ್ಳೋದಿಲ್ಲ ಅಂತಂದ್ರೆ ನಾವು ಆಟೋಮೆಟಿಕ್ ಆಗಿ ನಮ್ಮ ಯುವ ಘಟಕದಿಂದ ಅಥವಾ ನಮ್ಮ ಯುವಕರಿಂದ ನಾವೇನ್ ಮಾಡ್ಬೇಕು, ನಮ್ಮ ಹಿರಿಯರನ್ನ ಕೇಳ್ಕೊಂಡು ಅದನ್ನ ಮಾಡ್ತೀವಿ. ಓಕೆ, ಈಗ ವಿವಾದ ಎಷ್ಟು ದೊಡ್ಡದಾದ್ರೂ ಸಮಾಜವನ್ನ ಉಳಿಸ್ಬೇಕು ಅಂದ್ರೆ ಏನಾದ್ರೂ ಹೆಜ್ಜೆ ಏನು ಅಂತ ಇವರಿದ್ರೆ ನಮ್ ಸಮಾಜ ಯಾವತ್ತೂ ಕೂಡ ಉದ್ಧಾರ ಆಗೋದಿಲ್ಲ, ನಮ್ ಸಮಾಜ ಯಾವತ್ತೂ ಕೂಡ ಬೆಳೆಯೋದಿಲ್ಲ. ನಮ್ ಸಮಾಜ ಕೇವಲ ಸಂಘಟನಾತ್ಮಕವಾಗಿ ಅಲ್ಲ, ಧಾರ್ಮಿಕವಾಗಿ ಕೂಡ ಬೆಳೆಯೋದಿಲ್ಲ, ರಾಜಕೀಯವಾಗಿ ಬೆಳೆಯೋದಿಲ್ಲ, ಶೈಕ್ಷಣಿಕವಾಗಿ ಬೆಳೆಯೋದಿಲ್ಲ, ಸಾಮಾಜಿಕವಾಗಿ ಕೂಡ ಬೆಳೆಯೋದಿಲ್ಲ. ನಮ್ಮ ಇಡೀ ಈ ವ್ಯವಸ್ಥೆಯೊಳಗ ಮೂಲಭೂತ ಸ್ವಾರ್ಥ ಅಂತಾರಲ್ಲ, ಆ ಟೈಪ್ ಅಂದ್ರೆ ಕನಿಷ್ಠ ಪದ್ಧತಿಗೆ ಇದನ್ನ ಹೋಯ್ತಾರೆ. ಯಾವುದೇ ಕಾರಣಕ್ಕೆ ಇದ್ರ ಮೇಲೆತ್ತಕ್ಕಂಥ ಕೆಲಸವನ್ನ ಸ್ವಾಮಿಗಳು ಮಾಡೋದಿಲ್ಲ ಅಂತ ನಮ್ಮ ಭಾವನೆ. ಯಾಕಂದ್ರೆ ಅವ್ರ ಜೊತೆ ಸಂಪರ್ಕ ಇದೆ. ಅವ್ರ ಮಾತುಗಾರಿಕೆಯಲ್ಲಿ ಆಗಿರ್ಲಿ, ಅವ್ರು ಮಾತಾಡೋ ರೀತಿ ಆಗಿರ್ಲಿ, ಅವ್ರು ಹೇಳ್ತಕ್ಕಂಥದ್ದಾಗಿರ್ಲಿ, ಇವೆಲ್ಲವೂ ಕೂಡ ಹಿಟ್ಲರ್ ರೀತಿಯಲ್ಲಿ ಇದಾವೆ ವಿನಃ ಅವ್ರು ಯಾವತ್ತೂ ಕೂಡ ಸಮಾಜವನ್ನು ಸುಧಾರಣೆ ಮಾಡ್ಬೇಕು, ಅದನ್ನ ನಮ್ಮ ಸಮಾಜವನ್ನ ಬೆಳೆಸ್ಬೇಕು, ಅದ್ ನಮ್ಮ ಸಮಾಜವನ್ನ ಏನಾದ್ರೂ ಒಂದು ದಾರಿಗೆ ತರಬೇಕು ಅನ್ನೋ ಯೋಚನೆ ಅವ್ರಿಗೆ ಯಾವತ್ತಿಲ್ಲ, ಮುಂದೆ ಯಾವತ್ತೂ ಬರೋದಿಲ್ಲ. ಅವ್ರ ಒಂಥರ ಕ್ಯಾರೆಕ್ಟರ್ ಲೆಸ್, ಯಾವತ್ತು ಕ್ಯಾರೆಕ್ಟರ್ ಪ್ಲಸ್ ಅಲ್ಲ. ಅವರು ಸಮಾಜವನ್ನ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋದು ಇಲ್ಲೇ ಇಲ್ಲ. ಅವ್ರಿಗೆ ಯಾವತ್ತೇನಿರುತ್ತೋ ಅದನ್ನ ಮಾಡೇ ಮಾಡ್ತಾರ. ಅದನ್ನ ಹಂಗೆ ಮಾಡ್ಕೊಂತ ಬಂದ್ರೆ ಇವತ್ತು ಕೂಡ ಅದನ್ನೇ ಮಾಡ್ತಿದಾರ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಸಮಾಜ ಡೆವಲಪ್ಮೆಂಟ್ ಅಲ್ಲ, ಒಬ್ರಿಗೊಬ್ರು ಜಗಳಾಡ್ಲಿ, ಹೊಡೆದಾಡ್ಲಿ. ನೋಡಿ, ಇಷ್ಟೆಲ್ಲ ಅಣ್ಣ ತಮ್ಮಳ ಜಗಳ ಆಡ್ತಿರ್ಬೇಕಾದ್ರೆ ಇವರಲ್ಲೇ ಇತ್ತು ಒಂದು. ಯಾಕಂದ್ರೆ ಮನುಷ್ಯ ನ್ಯೂನ್ಯತೆಗಳು ಇದ್ದೇ ಇರ್ತವೆ, ಪರ ವಿರೋಧಗಳು ಬಂದ್ಮೇಲೆ ನ್ಯೂನ್ಯತೆಗಳು ಒಬ್ಬರಿಂದ ಒಬ್ರಿಗೆ ಇದ್ದೇ ಇರ್ತವೆ. ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳಕ್ ನಾವು ರೆಡಿ ಇದ್ವಿ, ನಮ್ಮ ಹಿರಿಯರು ರೆಡಿ ಇದ್ರು. ಸ್ವಾಮೀಜಿಗಳು ಹೇಳೋದನ್ನ ಕೇಳಕ್ಕೆ ನಮ್ಮ ಹಿರಿಯರು ರೆಡಿ ಇದ್ರು. ಆದ್ರೆ ಇವರು ಅವ್ಯಾವ ಬೇಕಿರ್ಲಿಲ್ಲ. ಇವ್ರಿಗೆ ಒಂದೇ ಬೇಕಾಗಿದ್ದು, ಈ ಸಮಾಜದಲ್ಲಿ ನಾನು ಸರ್ವಾಧಿಕಾರಿ ಆಗ್ಬೇಕು, ಈ ಪೀಠದಲ್ಲಿ ನಾನು ಸರ್ವಾಧಿಕಾರಿ ಆಗ್ಬೇಕು, ನನ್ನ ಅಂಡರಲ್ಲಿ ಎಲ್ಲ ನಡೆಯಬೇಕು. ಅದೇನೋ ಬಹಳ ಇಟ್ಕೊಂಡ್ಬಿಟ್ಟಿದ್ರು ಅಂತ. ದೊಡ್ಡ ಪೀಠ ಒಂದೇ ಸರಿ ಸಿಕ್ಕಿರ್ಲಲ್ಲ ಅವ್ರಿಗೆ. ಒಬ್ಬ ಯೋಗ ಟೀಚರ್ ಕರ್ಕೊಂಬಂದ್ರೆ ಏನೇ ಆಗ್ತದೆ, ಇದೇ ಆಗೋದು. ನಮ್ಮ ಹಿರಿಯರಿಗೆ ಮೊದ್ಲು ಬುದ್ಧಿಲ್ಲ, ಅವ್ರು ಮಾಡಿರ್ತಕ್ಕಂಥ ಎಡವಟ್ಟಿದು ಫಸ್ಟ್ ಅವ್ರು ಮಾಡಿದ್ದು. ಒಬ್ರು ಯಾರು ವೀರ ಸನ್ಯಾಸಿಗಳು ಇರ್ತಾರೆ, ಯಾರು ಕಾಮ ಕ್ರೋಧ ಮದ ಮತ್ಸರ ಇವೆಲ್ಲ ಎಂತ ತ್ಯಾಗ ಮಾಡ್ತಾರಲ್ಲ, ಆ ತ್ಯಾಗಿಗಳಾಗಿರ್ಬೇಕು. ಅಂತವ್ರನ್ನ ಕರ್ಕೊಂಬಂದು ಇಟ್ಟಿದ್ರೆ ಇದು ಯಾವತ್ತು ನಮ್ಮ ಆಲ್ರೆಡಿ 8 ವರ್ಷದಲ್ಲಿ ತುಂಬಾ ಬೆಳೀತಾ ಇತ್ತು. ಇವರು ನೀವೊಂದು ಪ್ರಶ್ನೆ ಕೇಳ್ಬೋದು ಅವ್ರಿಗೆ. 8 ವರ್ಷ ಆಯ್ತು ಇವರು ಒಬ್ಬ ಸ್ವಾಮಿತ್ವದಲ್ಲಿ ಏನು ಇವ್ರು ಆಸ್ತಿ ಮಾಡಿದ್ದಾರೆ ಲೆಕ್ಕ ಕೇಳಲಿಕ್ಕೆ. ಇವ್ರೇನ್ ಪೀಠಕ್ಕೆ ಕೊಡುಗೆ ಕೊಟ್ಟಿದ್ದಾರೆ? ಸ್ವಾಮೀಜಿಗಳ ಲೆಕ್ಕ ಕೇಳ್ತಾರೆ, ಸರಿ ಓಕೆ. ಬೇರೆಯವ್ರಿಗೆ ಲೆಕ್ಕ ಕೇಳಿಸ್ತಾರೆ, ಸರಿ ಓಕೆ. ಇವ್ರದೇನ್ ಕೊಡುಗೆ ಹಾಗಾದ್ರೆ? ಇವತ್ತು ಲೆಕ್ಕ ಕೊಡಿ ಅಂತ ಬಂದಿರೋದೇನ್ ಕೊಡುಗೆ, ಅಥವಾ ಇವ್ರದೇನ್ ಕೊಡುಗೆ? ಇವ್ರದ್ದೇನೇನ್ ಇರ್ಬೇಕಲ್ಲ ಆಧಾರ. ನಂದು ಇಷ್ಟಿದೆ, ನಾನು ಇಷ್ಟು ಕೊಟ್ಟಿದ್ದೀನಿ, ನಂದು ಈ ಒಂದು ಮಟ್ಟಕ್ಕೆ ಡೆವಲಪ್ಮೆಂಟ್ಗೆ 10 ಲಕ್ಷ ಕೊಟ್ಟಿದ್ದೀನಿ, 5 ಲಕ್ಷ ಕೊಟ್ಟಿದ್ದೀನಿ, ಬಂದ್ ಕೇಳ್ಬೇಕಲ್ಲ. ಅವ್ರದ್ದು ಇರ್ತೈತಲ್ಲ ಅಲ್ಲಿ. ಇಲ್ಲ ಅದನ್ನ ತಿಂದಾಕಿದ್ರು ಅಂದ್ರೆ ಒಂದ್ ಲೆಕ್ಕ. 8 ವರ್ಷ ಆಯ್ತು. ಒಂದ್ ಅಂಗೈಯಾಗ್ಲ ಜಾಗನ ಮಾಡಕ್ ಯೋಗ್ಯತೆ ಇಲ್ದಿರ್ತಕ್ಕಂಥ ಈ ಸ್ವಾಮಿಗಳಿಗೆ
ಇವಾಗ ಯಾವ ನೈತಿಕತೆ ಐತಿ? ನಾನು ಮೊದ್ಲೇ ಇರ್ತೀನಿ, ನಾನು ಡೆವಲಪ್ಮೆಂಟ್ ಮಾಡ್ತೀನಿ, ನನ್ನ ಸಮಾಜ ಇದು, ನಾನು ಇಲ್ಲೇ ಇರ್ತೀನಿ, ಸತ್ರ ಇಲ್ಲೇ ಸಾಯ್ತೀನಿ ಅಂತ ಹೇಳ್ತಾರಲ್ಲ, ನಾನು ಇಲ್ಲೇ ಮಣ್ಣು ಹಾಕ್ತೀನಿ ಅಂತ ಹೇಳ್ತಾರಲ್ಲ, ಮತ್ತೆ 8 ವರ್ಷ ಏನ್ ಮಾಡಿದ್ರು ಸ್ವಾಮಿಗಳೇ? ನಿಮ್ಗೆ ಇವಾಗ ಯಾಕೆ ಉಕ್ಕಿ ಉರಿತಾ ಇದ್ದದು? ಉಚ್ಚಾಟನೆ ಆದ್ಮೇಲೆ ಪ್ರೀತಿ ಬಂತು ಅಂತನಾ? ಉಚ್ಚಾಟನೆ ಆದ್ಮೇಲೆ ಇನ್ನು ಜಗಳ ಹಿಡಿಸ್ತಾ ಇದಾರೆ ಇನ್ನೂ ಜಾಸ್ತಿ. ಈಗ ನಾನು ಇನ್ನು ಅಂದ್ರೆ ನಾನು ಇಲ್ಲೇ ಇರ್ತೀನಿ ಅಂತ ಅಂದ್ರೆ ನನಗೂ ಬೆಂಬಲಿಗ ಸಮಾಜವನ್ನ ಅವ್ರು ಡಿವೈಡ್ ಮಾಡ್ತಾ ಇದಾರೆ. 100% ಡಿವೈಡ್ ಮಾಡ್ತಾರೆ. ಇನ್ನು ಬಡಾಡಕ್ ಹಚ್ತಾರೆ ಇವ್ರು ಯಾವತ್ತೂ ಕೂಡ ಸಮಾಜನ ಸುಧಾರಣೆ ಮಾಡೋದಿಲ್ಲ. ಸಾಕಷ್ಟು ಇವ್ರ ಮೇಲೆ ದೊಡ್ಡ ದೊಡ್ಡ ಗುರುತರದ ಆರೋಪಗಳನ್ನ ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಸರಿ ತೆಗೆದು ನೋಡಿ, ಇವರು ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಬಹಳ ಕೇವಲವಾಗಿ ನಡೆಸ್ಕೊಂಡಿರ್ತಕ್ಕಂಥದ್ದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ. ಅಂದ್ರೆ ಮಠದಲ್ಲಿ ಬಂದಿರತಕ್ಕಂತ ವಿದ್ಯಾರ್ಥಿಗಳು ಅಂದ್ರೆ ಈಗೇನು ದಾಸೋಹ ನಡೆಯುತ್ತೆ ನಮ್ಮಲ್ಲಿ. ಮಕ್ಕಳು ಉಳಿಲಿಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಮಾಡ್ಬೇಕು. ಅಲ್ಲಿ ಮಕ್ಕಳು ಮಲಗಿದಂತ ಮಕ್ಕಳಿಗೆ ಟಾರ್ಚರ್ ಮಾಡೋದು, ಸರಿಯಾಗಿ ಊಟದ ವ್ಯವಸ್ಥೆ ಇಲ್ಲದೆ ಇರ್ತಕ್ಕಂಥದ್ದು, ಮಕ್ಕಳು ತಮ್ಮ ಸ್ವಂತ ಇದಕ್ ಬಳಸ್ಕೊಳ್ತಕ್ಕಂಥದ್ದು, ಮಸಾಜ್ಗೆ ಮತ್ತೊಂದಕ್ಕೆ ಅದಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಡೆದಿದೆ. ನಿನ್ನೆ ಕೂಡ ಸರ್ಕಾರಿ ಕೌನ್ಸಿಲಿಂಗ್ ಕೂಡ ಆಗಿದಾವೆ, ಸರ್ಕಾರಿ ಅಧಿಕಾರಿಗಳು ಹೋಗಿದ್ದಾರೆ. ಸೊ ಇನ್ನು ಸಾಕಷ್ಟು ನಡೀತಾ ಇದಾವೆ. ಅದಕ್ಕೆ ಗೌರವಯುತವಾಗಿ ನಾವು ಹೇಳ್ತೀವಿ, ಹೋಗ್ಲೇ ಇದ್ದಂತ ಸಮಯದಲ್ಲಿ ನೀವು ಗೌರವಯುತವಾಗಿ ಹೋದ್ರೆ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಏನು ಇದು ಪೀಠ ಇದೆ, ಯೋಗ ಪೀಠ ಇದೆ, ಅಲ್ಲಿ ಸಾಕಷ್ಟು ನೀವು ಅಲ್ಲಿ ಸ್ವತಂತ್ರರು, ನಿಮ್ಗೆ ಅಲ್ಲಿ ಯಾರು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಯಾರು ಹೇಳಿಕೆಗಳು ಇರೋದಿಲ್ಲ. ಬಟ್ ನೀವೇ ಅಲ್ಲಿ ರಾಜರಿದ್ದಂಗೆ ಇರ್ಬೋದು, ನಿಮ್ಗೇನ್ ತೊಂದರೆ ಇಲ್ಲ. ಅಲ್ಲ, ಸ್ವಾಮೀಜಿಗಳು ಇಷ್ಟೆಲ್ಲ ವಿದ್ಯಾರ್ಥಿಗಳ ಮೇಲೆ ಅದ್ ಮಾಡ್ತಾ ಇದಾರೆ, ಇದ್ ಮಾಡ್ತಾ ಇದಾರೆ ಅಂತ ನೀವ್ ಹೇಳ್ತಾ ಇದೀರಾ. ಅಂದ್ರೆ ಇದಕ್ ನನಗ್ ಗೊತ್ತಿಲ್ಲ ಏನಾಗಿದೆ ಅಂತ. ಆದ್ರೆ ಇಷ್ಟೆಲ್ಲ ಆಗ್ತಿದೆ ಅಂದಾಗ ನೀವು ಈ ವಿಚಾರನ ಇಟ್ಕೊಂಡು ಕಾನೂನು ಪ್ರಕಾರನೇ ಹೋಗಿ ಅವ್ರನ್ನ ಇದ್ ಮಾಡ್ಬೋದಿತ್ತಲ್ಲ. ಈಗ ಅದನ್ನೇ ಮಾಡ್ತಾ ಇದೀವಿ ಮೇಡಮ್. ಕಾನೂನು ಬದ್ಧವಾಗಿ ನಾವು ಅವ್ರನ್ನ ನೋಟಿಸ್ ಕೊಟ್ಟಿದ್ದಾಯ್ತು, ಕಾನೂನು ಬದ್ಧವಾಗಿ ಅವ್ರ ಮೀಟಿಂಗ್ ಕರೆದಿದ್ದಾಯ್ತು. ಅವ್ರನ್ನ ಮೀಟಿಂಗ್ ಬರ್ಲಿಲ್ಲ. ಇರೋ 15 ಜನರಲ್ಲಿ 13 ಜನ ರೆಸಲ್ಯೂಷನ್ ಪಾಸ್ ಮಾಡಿ 13 ಜನರು ಕೂಡ ಇವತ್ತು ಸ್ವಾಮಿಗಳನ್ನ ಉಚ್ಚಾಟಿಸ್ಬೇಕಂತ ಆಲ್ರೆಡಿ ಸರ್ವಾನುಮತದಿಂದ ಬೆಂಬಲ ಆಗಿದ್ದಾಯ್ತು. ಆದ್ರೆ ಇದೆಲ್ಲದಕ್ಕೂ ಮೀರಿದ ಮೇಲೆ ಕೂಡ ಅವ್ರು ಅನ್ನೆಲ್ಲ ಬಂಡ್ ತಂದಿಂದ ಎಲ್ಲ ಕುತ್ಕೊಂಡಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರು ಏನ್ ನಿರ್ಧಾರ ತಗೊಳ್ತಾರೆ ಅದ್ರ ಮೇಲೆ ನಾವು ಈಗ ಯಾವ್ದೇ ಕುರ್ಚಿ ಖಾಲಿ ಆದ್ರೂ ಇನ್ನೊಬ್ರು ಬಂದ್ ಕುತ್ಕೊಂಡ್ಬಿಡ್ಬೇಕಲ್ಲಿ. ಸೊ ಆ ರೀತಿಯಾಗಿ ಏನಾದ್ರು ಈಗ ಹೊಸ ಸ್ವಾಮೀಜಿ ಯಾರಾದ್ರೂ ಇದಾರ? ಇಲ್ಲ, ಆ ತರದ್ದು ನಾವು ಸದ್ಯಕ್ಕೆ ಸ್ವಾಮೀಜಿಗಳೇ ಬೇಡ ಇನ್ಮೇಲೆ ಹೌದು, ಸಾಕಷ್ಟು ಜನ ಸ್ವಾಮೀಜಿಗಳಿದಾರೆ ಮೇಡಮ್ ನಮ್ಮಲ್ಲಿ. ಅವ್ರನ್ನೆಲ್ಲರನ್ನ ಕರ್ಕೊಂಡ್ ಕಾರ್ಯಕ್ರಮ ಮಾಡ್ತೀವಿ. ನಮಗೆ ಧಾರ್ಮಿಕ ಬದ್ಧತೆ ಬಹಳ ತುಂಬಾ ಇಂಪಾರ್ಟೆಂಟ್. ಇವತ್ತು ಸಾಮಾಜಿಕವಾಗಿ ಆಗ್ಲಿ, ಆರ್ಥಿಕವಾಗಿ ಆಗ್ಲಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಈ ನಾವು ಎಲ್ಲದರಲ್ಲೂ ಕೂಡ ಅಪ್ಗ್ರೇಡ್ ಆಗೋರಿದೀವಿ. ಸೊ ನಮ್ಗೆ ಇವೆಲ್ಲದಕ್ಕೂ ಮೂಲ ಉದ್ದೇಶ ಏನಂತಂದ್ರೆ, ಇವ್ರನ್ನ ತೆಗಿಬಹುದು, ಅಂದ್ರೆ ಇವ್ರನ್ನ ಹೊರಗೆ ಕಳಿಸಿದ್ರೆ ಮುಂದೆ ಎಲ್ಲರೂ ಸುಧಾರಣೆ ಮಾಡ್ಬೋದು, ಸಂಘಟನೆ ಮತ್ತೆ ಆಸ್ ಇಟ್ ಈಸ್ ಮೊದ್ಲು ಮಾಡಿದಂಗೆ ಸಂಘಟನೆ ಮಾಡ್ಬೋದು ಅನ್ನೋದನ್ನ ಬಹಳ ಸ್ವಾಯಿಚ್ಛೆಯಿಂದ ಹೇಳ್ತದೆ. ಎಸ್ ಸರ್, ನಾವು ಎಲ್ಲ ಕೂಡ ವಿಚಾರಗಳನ್ನ ಹೇಳಿದ್ರೆ, ಆ ಕಡೆ ಸ್ವಾಮೀಜಿಗವರು ಅವರ ವರ್ಷನ್ ಏನಿದೆ ಅದನ್ನ ಕೂಡ ಹೇಳ್ತಾ ಇದ್ದೀರಾ. ಅಂಡ್ ಇದನ್ನ ಇಲ್ಲ ಬಿಡೋದಿಲ್ಲ, ಇದನ್ನ ಅವ್ರನ್ನ ಕಳಿಸ್ತೀವಿ ಅಂತಾನು ಕೂಡ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ ಇವಾಗ. ಐ ಮೀನ್ ಅದನ್ನ ಮಾಡ್ತೀರಾ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಸೊ ನೋಡೋಣ ಈ ವಿವಾದ ಹೆಂಗ್ ಹೋಗುತ್ತೆ, ಏನಾಗುತ್ತೆ ಅಂತ. ಕೊನೆಯದಾಗ ಏನಾದ್ರು ಹೇಳೋದಾದ್ರೆ ಹೇಳ್ಬೋದು. ಏನಿಲ್ಲ ಮೇಡಮ್, ಅದೇ ನೀವೊಂದು ಕೇಳ್ಬೋದು. ಏನಂತಂದ್ರೆ, ಈಗ ಇವರು ಸ್ವಾಮೀಜಿಗಳು ಹೇಳ್ತಾ ಇದ್ರು, ನನ್ನನ್ನು ಕಾಲು ಕೈ ಹಿಡಿದು ಬೇಡಿ ತಗೊಂಬಂದ್ರಿ ನೀವು ಅಂತ ಹೇಳ್ತಾ ಇದ್ರು ಟ್ರಸ್ಟಿಗಳಿಗೆ. ಆದ್ರೆ ಸ್ವಾಮೀಜಿಗಳಿಗೆ ಈ ಮುಖಾಂತರ, ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ದಿಂಗಾಲೇಶ್ವರ ಶ್ರೀಗಳು ಇಲ್ದೇ ಇದ್ರೆ ಇವತ್ತು ನೀವು ಮಠಕ್ಕೆ ಬರ್ತಾ ಇರಲಿಲ್ಲ. ಇದೇ ಹಿರಿಯ ಟ್ರಸ್ಟಿಗಳು, ಇವತ್ತೇನ್ ನಿಮ್ಮನ್ನು ಉಚ್ಚಾಟನೆ ಮಾಡಿರ್ತಕ್ಕಂಥ ಟ್ರಸ್ಟಿಗಳು ಇಲ್ದೇ ಇದ್ರೆ ನೀವು ಈ ಮಠಕ್ಕೆ ಬರ್ತಾ ಇರಲಿಲ್ಲ. ಹಿಂದೆ ಸಿದ್ಲಿಂಗ ಸ್ವಾಮೀಜಿ ಅವರ ತ್ಯಾಗ ಇರಲಿಲ್ಲ ಅಂದ್ರೆ ನೀವು ಮಠಕ್ಕೆ ಬರ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಬಂದ್ಬಿಟ್ಟು ನನ್ನ ಕೈ ಕಾಲು ಹಿಡ್ಕೊಂಡಿದ್ದಾರೆ, ಹಂಗ್ ಹಿಡ್ಕೊಂಡಿದ್ದಾರೆ, ಅವರೇ ನನ್ನ ಬಲವಂತ ಕರ್ಕೊಂಡ್ಬಂದಿದ್ದಾರೆ, ನನ್ನ ಸಮಾಜದ ಎಲ್ಲರೂ ಸೇರಿ ಮಾಡಿದ್ದಾರೆ ಅಂತೇಳಿ ನೀವು ಒಂದು ಸುಳ್ಳು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಆತ್ಮ ಸಾಕ್ಷಿಗೆ ಒಂದ್ಸರಿ ಕೇಳ್ಕೊಂಡು ನೋಡ್ರಿ ಗುರುಜಿ. ಇವತ್ತು ಗೌರವಯುತವಾಗಿ ನಮ್ಮೆಲ್ಲ ಹಿರಿಯರು ನಿಮ್ಮನ್ನ ಉಚ್ಚಾಟನೆ ಮಾಡಿದ್ದಾರೆ. ಅದಕ್ಕೆ ನೀವು ಕೂಡ ಅದೇ ರೀತಿಯಿಂದ ಸ್ಪಂದಿಸಿ. ಯಾಕಂದ್ರೆ ನಿಮ್ಗೆ ಅವಕಾಶ ಇದೆ, ಬೇರೆ ಒಂದು ಮಠ ಇದೆ, ನಿಮ್ದೇ ಆದಂತ ವ್ಯವಸ್ಥೆಯಲ್ಲಿ ನೀವು ಹೇಗ್ ಬೇಕಾದ್ರೆ ಇಲ್ಲಿಂದ ಅಲ್ಲಿವರೆಗೂ, ಅಲ್ಲಿಂದ ಇಲ್ಲಿವರೆಗೂ ಹೇಗಾದ್ರೂ ಉಳ್ಳಾರಡಿ, ಏನಾದ್ರೂ ಯೋಗ ಮಾಡಿ, ನಿಮ್ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಮಾಡಿ, ನೀವು ಎಷ್ಟು ರಾಜಕಾರಣಿಗಳ ತಕ್ಕಾದ್ರೂ ಹೋಗಿ ಏನಾದ್ರೂ ಮಾಡಿ, ಆದ್ರೆ ಅಲ್ಲಿ ನಿಮ್ದೇ ಆದಂತ ವ್ಯವಸ್ಥೆಯಲ್ಲಿ ಮಾಡಿ. ಇವತ್ತು ಆಲ್ರೆಡಿ ನಮ್ಮ ವ್ಯವಸ್ಥೆ ಒಳಗೆ ನೀವು ಬೇಡ, ಸರ್ವಾನುಮತದಿಂದ ನಿಮ್ಮನ್ನ ಆಲ್ರೆಡಿ ನಾವು ತೆಗೆದುಹಾಕಿದೀವಿ. ತೆಗೆದುಹಾಕಿದ್ಮೇಲೆ ಕೂಡ ಮತ್ತೆ ನಮ್ಮೆಲ್ಲರ ನಡುವೆ ಜಗಳ ಹಚ್ಚಿ, ಜಿಡ್ಡಚ್ಚಿ, ಗೊಂದಲಕ್ಕೆ ಈಡು ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಇನ್ನು ಸ್ವಾಮೀಜಿಗಳು ಕೂಡ ಆರೋಪ ಮಾಡ್ತಾ ಇದ್ದಾರೆ, ಟ್ರಸ್ಟಿಗಳ ಹೆಸರಲ್ಲಿ ಅಷ್ಟ ಆಸ್ತಿ ಇದೆ, ಇಷ್ಟ ಆಸ್ತಿ ಇದೆ ಅಂತ. ಇದೆಷ್ಟು ಸತ್ಯ ಅಂತ? ಆಲ್ರೆಡಿ ಇರ್ತಕ್ಕಂಥ 4.5 ಎಕರೆ ಪೈಕಿ 1-2 ಎಕರೆ ಬಾವಿ ಬೆಟ್ಟಪ್ಪ ಅವ್ರ ಮೇಲೆ ಇತ್ತು. ಅದೇನಂತಂದ್ರೆ ಅವತ್ತು
ನಮ್ಮ ಟ್ರಸ್ಟ್ಗೆ ಅದು ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಸಣ್ಣ ಸಣ್ಣ ಚಿಕ್ಕ ಭೂಮಿಗಳಿದ್ವು. ಅವು ಒಂದೇ ಸರಿ ಎಲ್ಲ ಇದು ಹಿಂದುಳಿದ ವರ್ಗದವ್ರ ಭೂಮಿ. ಅವತ್ತು ನಮ್ಮ ಟ್ರಸ್ಟ್ ಇಂದಾನೆ ಅದನ್ನ ಅಮೌಂಟ್ ಕೊಟ್ಟು ಅದನ್ನ ಖರೀದಿ ಮಾಡಿರ್ತಕ್ಕಂಥದ್ದು. ಕೇವಲ 2.5 ಎಕರೆ ಮಾತ್ರ ಟ್ರಸ್ಟ್ಗೆ ಆಗ್ಬೇಕಾಗಿರ್ತಕ್ಕಂಥದ್ದು. 2 ಎಕರೆ ಆಗಕ್ ಆಗಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಫೌಂಡರ್ ಟ್ರಸ್ಟ್ ಆಗಿರ್ತಕ್ಕಂಥ ಬಾವ ಬೆಟ್ಟಪ್ಪ ಅವ್ರ ಹೆಸರಿನಲ್ಲಿ 2 ಎಕರೆ ಮಾಡಿದ್ರು. ಈಗ ಆಲ್ರೆಡಿ ಅವರು ಟ್ರಸ್ಟ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಈಗ ವಾಪಸ್ ಒಳ್ಳೆ ಟ್ರಸ್ಟ್ಗೆ ಆಲೇ ಮಾಡಿಕೊಟ್ಟಿದ್ದಾರೆ. ಅದಾಗಿದೆ. ಈಗ ಆಲ್ರೆಡಿ ಪಾಣಿಯಲ್ಲಿ ಕೂಡ ಇದಾಗಿದೆ. ಸೊ ಹಿಂಗಿದ್ದಂತ ಸಂದರ್ಭದಲ್ಲಿ ಇವ್ರು ಮಾಡ್ತಕ್ಕಂಥ ಆರೋಪಗಳಿಗೆ ಯಾವುದೇ ಉರುಳುಗಳಿಲ್ಲ. ಸುಮ್ನೆ ಬೇಕಾಬಿಟ್ಟಿ ಮಾಡ್ಬೇಕು, ಹಿರಿಯರನ್ನೆಲ್ಲರೂ ನೊಕ್ಲೆಬ್ಸ್ಬೇಕು, ಜನರನ್ನ ನೊಕ್ಲೆಬ್ಸ್ಬೇಕು ಅನ್ನೋ ಒಂದು ಉದ್ದೇಶ ಬಿಟ್ರೆ, ಬಟ್ ಇವ್ರಿಗೆ ಯಾವುದೇ ರೀತಿಯಿಂದ ಸಮಾಜವನ್ನು ಕಟ್ಟಬೇಕು ಅನ್ನೋಂಥದ್ದಿಲ್ಲ. ಅಷ್ಟೆಲ್ಲ ಇವ್ರು ಲೆಕ್ಕ ಕೇಳ್ತಕ್ಕಂಥವ್ರು ಸಮಾಜವನ್ನು ಇವರೊಬ್ರು ಸಮಾಜವನ್ನು ಡೆವಲಪ್ಮೆಂಟ್ ಮಾಡಿ ಸಾಕಷ್ಟು ಆಸ್ತಿಗಳನ್ನ ಮಾಡ್ಬೋದಾಗಿತ್ತು, ಕಾಲೇಜುಗಳನ್ನ ತೆರಿಬೋದಾಗಿತ್ತು, ಶೈಕ್ಷಣಿಕವಾಗಿ ಬೆಳೆಸಬಹುದಾಗಿತ್ತು. ಬಟ್ ಏನ್ ಮಾಡಿದ್ರು ಇವರು? ಧಾರ್ಮಿಕತೆನೂ ಇಲ್ಲ, ಶೈಕ್ಷಣಿಕನೂ ಇಲ್ಲ, ಮತ್ತು ಆರ್ಥಿಕವಾಗಿ ಸಬಲತೆನೂ ಇಲ್ಲ. ನಮ್ಮ ಯುವಕರಿಗೆ ಯಾರಿಗೂ ಕೂಡ ಒಂದು ಭರವಸೆನೂ ಇಲ್ಲ ಇವರಿಂದ. ಮತ್ತೆ ಹಳ್ಳಿಗಳಲ್ಲಿ ಕೂಡ ಒಂದು ಒಳ್ಳೆ ಸಂಘಟನೆ ಇಲ್ಲ. ಇವ್ರು ನಮ್ಮ ಜನರು ಯಾವ್ದೋ ಸ್ಟೇಷನ್ಗೂ ಮತ್ತೊಂದಕ್ಕೂ ಹೋದ್ರೆ ಅವ್ರಿಗೆ ಒಂದು ಒಳ್ಳೆ ಮನಸ್ಥೈರ್ಯ ತುಂಬತಕ್ಕಂಥದ್ದಿಲ್ಲ. ಬಹಳಷ್ಟು ಜನ ಇವತ್ತು ಕುಟುಂಬಗಳಲ್ಲಿ ಕಲಹಗಳಾಗ್ತವೆ. ಆ ಕಲಹಗಳ ಕುಟುಂಬದವನ್ನು ಬಗೆಹರಿಸಿ ಕುತ್ಕೊಂಡು ಮಾತಾಡಿಸಿ ಅದು ಸರಿಪಡಿಸ್ತಕ್ಕಂಥ ಇವ್ರಿಗೆ ಇದಿಲ್ಲ. ಬರೀ ಒಬ್ರಿಗೊಬ್ರಿಗೆ ಜಗಳ ಹಚ್ಚಿ ಹೊಡೆದಾಡ್ತಕ್ಕಂಥ ಕೆಲಸವನ್ನು ಇವ್ರು ಮಾಡ್ತಾ ಬಿಟ್ರೆ ಬೇರೆ ಏನಿಲ್ಲ. ಸಂದರ್ಭದಲ್ಲಿ ಕೂಡಲೇ ಇವರು ಇಲ್ಲಿಂದ ಮಠದಿಂದ ಜಾಗ ಖಾಲಿ ಮಾಡಿದ್ರೆ, ಸ್ವಾಮೀಜಿ ಹಂಗೆ ಹಣಕಾಸಿನ ವಿಚಾರದಲ್ಲಿ ಅವ್ರ ಆಸ್ತಿ ಗಿಸ್ತಿ ಏನಾದ್ರು ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಅವರು ಏನು ಅವ್ರದ್ದು ಯಾವ್ದು ವೈಯಕ್ತಿಕ ಪೀಠ ಇದೆಯಲ್ಲ, ಆ ಪೀಠಕ್ಕೆ ಇಲ್ಲಿ 8 ವರ್ಷ ದುಡಿದಿರ್ತಕ್ಕಂಥದ್ದು. ಸಮಾಜದ ಒಂದು ಬ್ರಾಂಡ್ ಹೆಸರು ಹೇಳಿ ನಾನು ಪಂಚಮಸಾಲಿ ಸ್ವಾಮೀಜಿ, ಜಗದ್ಗುರು ಪೀಠದ ಸ್ವಾಮೀಜಿ ಅಂತ ಹೇಳಿ ಎಲ್ಲ ರಾಜಕಾರಣಿಗಳ ಜೊತೆಗೆ, ಉದ್ಯಮಗಳ ಜೊತೆಗೆ ಅವ್ರಿಗೆಲ್ಲರಿಗೆ ಹೇಳಿ ವಸೂಲಿ ಮಾಡಿ ಇವತ್ತು ಏನದು ಯೋಗ ಪೀಠಕ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಶ್ವಾಸ ಪೀಠಕ್ಕೆ. ಅಂದ್ರೆ ನೀವ್ ಇದನ್ನ ಹೇಳಿದ್ರಿ ಅಲ್ವಾ ಅವ್ರಿಗೆ, ಒಂದು ಪೀಠದಲ್ಲಿ ಇರ್ಬೇಕು? ಹೌದು, ಒಂದು ಪೀಠದಲ್ಲಿ ಇರಿ ಅಂತ ಹೇಳಿದ್ವಿ ನಾವು ಅವ್ರಿಗೆ. ಬಟ್ ಅವರು ಅದಕ್ಕೆ ತಯಾರಿಲ್ಲ ಅವರು. ಹಾಗಾಗಿ ಮತ್ತೆ ಹಿರಿಯರು ಅನಿವಾರ್ಯ. ಯಾಕಂದ್ರೆ ನಮಗೆ ನಮ್ಮ ಸಮಾಜ ದೊಡ್ಡದಿದೆ, ರಾಜ್ಯದ ಉದ್ದಗಲಕ್ಕಿದೆ, ಬೀದರಿಂದ ಚಾಮರಾಜನಗರದ ನಮ್ಮ ಸಮಾಜ ಇದೆ. ಸೊ ಅಡ್ಡಾಡ್ಬೇಕಾಗಿರ್ತಕ್ಕಂಥದ್ದು, ಸಮಯ ಕೊಡ್ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಅವ್ರನ್ನ ಕರ್ಕೊಂಬಂದು ಕರೆತರುವಾಗನೇ ಇದನ್ನ ಅವ್ರಿಗೆ ಹೇಳಿದ್ರು. ನೀವು ಯಾವುದೇ ಕಾರಣಕ್ಕೂ 2 ಮಠದಾಗ ಇರಂಗಿಲ್ಲ, ನೀವು ಒಂದೇ ಮಠದಾಗ ಇರ್ಬೇಕು ಅಂತೇಳಿ. ಅದ್ರಾಗ ವಿಲ್ ಕೂಡ ಆಗಿದೆ. ಅದಾದ್ಮೇಲೆ ಕೂಡ ಇವರು ಆ ಟ್ರಸ್ಟ್ ಅನ್ನು ಬಿಟ್ಟಿಲ್ಲ. ಪ್ರತಿ ಟ್ರಸ್ಟ್ ಮೀಟಿಂಗ್ ಅಲ್ಲಿ ಕೂಡ ಹೇಳಿದ್ದಾರೆ. ಅದನ್ನ ಅವ್ರು ತ್ಯಾಗ ಮಾಡಿಲ್ಲ. ಕೊನೆಗೆ ಏನ್ ಮಾಡ್ತಾರೆ, ಸುಮಾರು ವರ್ಷಗಳ ಕಾದು ಇವತ್ತು ಮಾಡಿದ್ದಾರೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಂದು ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ. ಅಂಡ್ ನಿಮ್ ವರ್ಷನ್ ಏನಿದೆ, ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ಕೂಡ ಹೇಳಿದೀರಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎಸ್, ನೋಡಿದ್ರಲ್ಲ, ಇದಿಷ್ಟು ಆಗಿತ್ತು ಪಂಚಮಸಾಲಿ ಸಂಘದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತ ಕಿಚಡಿ ಕೊಟ್ರೇಶ್ ಅವ್ರ ಮಾತು. ಅವರು ಕೂಡ ಹೇಳ್ತಾ ಇದ್ದಾರೆ, ಸ್ವಾಮೀಜಿಗಳು ಏನು ಕೂಡ ಕೆಲಸವನ್ನ ಮಾಡಿಲ್ಲ, ರಾಜಕೀಯವಾಗಿ ಇರ್ತಾರೆ ಅಥವಾ ಮತ್ತೊಂದು ಬಹಳಷ್ಟು ಆರೋಪಗಳನ್ನ ಕೂಡ ಮಾಡ್ತಾ ಇದ್ರು. ಉಚ್ಚಾಟನೆ ಕೂಡ ಆಗಿದೆ. ನಾನು ಆಗ್ಲೇ ಹೇಳ್ದಾಗೆ ಮಠದಲ್ಲಿ ಕೂತಿದ್ದಾರೆ ಸ್ವಾಮೀಜಿಗಳು. ಅಂದ್ರೆ ಪಂಚಮಸಾಲಿ ಸಮಾಜದವರು ಬಹಳಷ್ಟು ಜನ ಸ್ವಾಮೀಜಿ ವಿರೋಧ ಇದ್ರೆ, ಇನ್ನು ಬಹಳಷ್ಟು ಜನ ಸ್ವಾಮೀಜಿಗಳಿಗೆ ಬೆಂಬಲವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ರೀತಿಯಾಗಿ ಹೋಗುತ್ತೆ, ಇನ್ನು ಎಲ್ಲಿ ಹೋಗಿ ಬಿಟ್ಟುತ್ತೆ, ಏನೆಲ್ಲ ಆಗುತ್ತೆ, ಅದನ್ನೆಲ್ಲ ಕೂಡ ಕಾದ್ ನೋಡ್ಬೇಕಾಗಿದೆ. ಸೊ ನೋಡ್ತಾ ಇರಿ ಕರ್ನಾಟಕ ಟಿವಿದು ಕನ್ನಡಿಗರ ಧ್ವನಿ. ನಾನು ನಿಮ್ಮ ಆಂಕರ್ ರಂಜಿತಾ ರೇವಣ್ಣ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.